Hello everyone. Good evening. A warm welcome to Sankalpa Learning Solutions. Let's start today another important chapter and also the very easiest chapter among the all chapters. The chemical coordination and integration. ಇವತ್ತಿನ ಚಾಪ್ಟರ್ ಬಂದು ಯಾವ ಚಾಪ್ಟರ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಅಂದ್ರೆ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ವಾ. ನ್ಯೂರಲ್ ಕೋಆರ್ಡಿನೇಷನ್ ಅಂತ ನೋಡಿದ್ವಿ ಅಲ್ವಾ. ಆ ಚಾಪ್ಟರ್ನ ಕಂಪ್ಲೀಟ್ ಆಗಿ related to the brain and their chemicals and their signals and their rhythmic pattern, how they are integrated with our movements, digestion, absorption, everything alva. The central nervous system. Hage the central nervous system is not only enough to maintain the body. ನಮ್ಮ ಎಂಟೈರ್ ಸಿಸ್ಟಮ್ ಏನಿದೆ, ನಮ್ಮ ಹ್ಯೂಮನ್ ಸಿಸ್ಟಮ್, ಹ್ಯೂಮನ್ ಸ್ಕೆಲೆಟಲ್ ಇರ್ಬೋದು, ಮಸಲ್ ಕಾಂಟ್ರಾಕ್ಷನ್ ಇರ್ಬೋದು, ನಾವು ನೋಡುವಂಥದ್ದು ಇರ್ಬೋದು, ಕೇಳಿಸ್ಕೊಳ್ಳುವಂಥದ್ದು ಇರ್ಬೋದು ಅಲ್ವಾ. ಈಚ್ ಅಂಡ್ ಎವ್ರಿಥಿಂಗ್ ಈಸ್ ದ ಎಂಟೈರ್ ಆಕ್ಷನ್, ಫಿಸಿಕಲ್ ಆಕ್ಷನ್, ಫಿಸಿಯಾಲಜಿಕಲ್ ಆಕ್ಷನ್. ಫಿಸಿಯಾಲಜಿ ಅಂದ್ರೇನು, ಕಂಪ್ಲೀಟ್ ನಮ್ಮ ಡೇ ಟು ಡೇ ಲೈಫಲ್ಲಿ ಆಗುವಂಥದ್ದು. ಹಸಿವು ಇರ್ಬೋದು, ಬಾಯಾರಿಕೆ ಇರ್ಬೋದು, ನಿದ್ದೆ ಬರುವಂಥದ್ದು ಇರ್ಬೋದು, ಏನಾದ್ರೂ ತಿನ್ಬೇಕು ಅಂತ ಅನ್ಸೋದಿರ್ಬೋದು, ಅದನ್ನೆಲ್ಲ ನಾವೇನ್ ಹೇಳ್ತೀವಿ ಫಿಸಿಯಾಲಜಿಕಲ್, ಮೆಟಬಾಲಿಕಲ್. ಓಕೆ, ಎವ್ರಿಥಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಅ ಕೆಮಿಕಲ್ ಕಂಪೋನೆಂಟ್ ವಿಚ್ ಈಸ್ ರಿಲೀಸ್ಡ್ ಬೈ ದ ಸೋ ಮೆನಿ ಗ್ಲ್ಯಾಂಡ್ಸ್ ಇನ್ ಅವರ್ ಬಾಡಿ. ಹಾಗಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆಯಾಗಿ ಕೆಲಸ ಮಾಡುವಂತ ಕೆಮಿಕಲ್ ಕಂಪೋನೆಂಟ್ ಏನಾಗುತ್ತೆ, ಅವಶ್ಯಕತೆ ಇದೆ. ದಟ್ ಈಸ್ ಎಸೆನ್ಷಿಯಲ್. ಅವಶ್ಯಕತೆ, ನೀಡ್, ದಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಇಂಟಿಗ್ರೇಟ್ ವಿತ್ ಈಚ್ ಅಂಡ್ ಎವ್ರಿಥಿಂಗ್. ಇಂಟಿಗ್ರೇಷನ್ ಅಂದ್ರೆ ಏನು, ಕಂಬೈನ್ ಆಗುವಂಥದ್ದು, ಆಡ್ ಆಗುವಂಥದ್ದು, ಎಡಿಷನ್. ಈಚ್ ಅಂಡ್ ಎವ್ರಿಥಿಂಗ್ ಈಸ್ ವರ್ಕ್ ಇನ್ ಹ್ಯಾಂಡ್, ಜೊತೆಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. That's why we human being are so established. ಅಂದ್ರೇನು, ನಾವು ಮನುಷ್ಯರು ಯಾಕೆ ಅಷ್ಟೊಂದು ಸುಪೀರಿಯರ್ ಆಗಿದ್ದೀವಿ ಅಂದ್ರೆ ಈ ಕಾಂಬಿನೇಷನ್ ಇಂದ. ಯಾವ ಕಾಂಬಿನೇಷನ್? ದ ಕೆಮಿಕಲ್ ಕಂಪೋನೆಂಟ್ ವಿಚ್ ಈಸ್ ರಿಲೀಸ್ಡ್ ಬೈ ವೆರಿ typical or very smallest glands in our body, as well as the combination of central nervous system signals. So both these are very much essential to work in our body as well as in our outer environment. ಹಾಗಾಗಿ ಯಾವುದೆಲ್ಲ ಕೆಮಿಕಲ್ ಕಂಪೋನೆಂಟ್ ರಿಲೀಸ್ ಆಗುತ್ತೆ, ಅದು ಹೇಗೆ ಕೋಆರ್ಡಿನೇಟ್ ಮಾಡುತ್ತೆ ಪ್ರತಿಯೊಂದು ಆಕ್ಷನ್ಗೂ, ಮತ್ತೆ ಡೇ ಬೈ ಡೇ ಆಕ್ಟಿವಿಟೀಸ್ಗೆ, ನಮ್ಮ ಗ್ರೋತ್ಗೆ, ಡೆವಲಪ್ಮೆಂಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಚಾಪ್ಟರ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ one by one. The chemical coordination, the chemical component and then coordination and their integration. ಕೆಮಿಕಲ್ ಅಂತಂದ್ರೇನು, ಕಂಪ್ಲೀಟ್ ಆಗಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇರುವಂತ ಕೆಮಿಕಲ್ ಅಲ್ಲ. HCl ಇರ್ಬೋದು, ನೈಟ್ರಿಕ್ ಆಸಿಡ್ ಇರ್ಬೋದು, ಸಲ್ಫರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು. ನೋ, those are not a chemical compound. We are talking here ಅಂದ್ರೇನು, ನಾವು ಇವತ್ತಿನ ಏನ್ ಟಾಪಿಕ್ ಮಾತಾಡ್ತಾ ಇದೀವಲ್ವಾ, ಈ ಚಾಪ್ಟರ್ ಏನಿದೆ, ಕೆಮಿಕಲ್ ಕಂಪೋನೆಂಟ್. ದ ಎಂಟೈರ್ ಕೆಮಿಕಲ್ ಕಂಪೋನೆಂಟ್ ಈಸ್ ಅ ಪ್ರೋಟೀನಿಯೇಷಿಯಸ್ ಮಾಲಿಕ್ಯೂಲ್ ಅಂಡ್ ದೇ ವರ್ಕ್ ಇನ್ ಅ ವೆರಿ ಲೆಸ್ ಕಾನ್ಸಂಟ್ರೇಷನ್. ತುಂಬಾ ಚಿಕ್ಕದಾಗಿರುವಂತ 1 ಗ್ರಾಮ್ ಇರ್ಬೋದು, ಮೈಕ್ರೋಗ್ರಾಮ್ ಇರ್ಬೋದು, ಅಷ್ಟು ಕಾನ್ಸಂಟ್ರೇಷನ್, ಅಷ್ಟು ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ, ಜಸ್ಟ್ ಲೈಕ್ ಚಿಟಿಕೆ ಅಂತ ಹೇಳ್ತೀವಲ್ವಾ, ಅಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಏನ್ ಮಾಡುತ್ತೆ, ಎಂಟೈರ್ ಬಾಡಿ ಸಿಸ್ಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಸಚ್ ಕೆಮಿಕಲ್ ಕಂಪೋನೆಂಟ್ ಈಸ್ ರಿಲೀಸ್ಡ್ ಬೈ ದ ಎಂಟೈರ್ ಗ್ಲ್ಯಾಂಡ್ ಸಿಸ್ಟಮ್. Such glands are known as
endocrine. What is the meaning here? Endo ಅಂತಂದ್ರೆ within the body, within the organs. They are very tiny organs. ಕೆಲವೊಂದು ಸ್ಮಾಲೆಸ್ಟ್ ಇದೆ, ಕೆಲವೊಂದು ಸ್ಮಾಲರ್ ಇದೆ. ಓಕೆ, ಹಾಗಾಗಿ ದ ಎಂಡೋಕ್ರೈನ್ ಸಿಸ್ಟಮ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ and they work together for a body homeostasis. Homeostasis ಅಂದ್ರೇನು? ಮೇಂಟೆನೆನ್ಸ್ ಆಫ್ ದ ಬಾಡಿ. ಹಾಗಾದ್ರೆ ಎಂಡೋಕ್ರೈನ್ ಸಿಸ್ಟಮ್, it includes and the secretions hormones. Okay, the hormones. Majority of the endocrine glands, they produces or they secrete hormones component. They are protein in nature. ಯಾವ ತರ ಇರುತ್ತೆ? ಅದು ಪ್ರೋಟೀನ್ ಇನ್ ನೇಚರ್ ಆಗಿರುತ್ತೆ. ಹಾರ್ಮೋನ್ಸ್. ಓಕೆ, ಎಲ್ಲಿಂದ ರಿಲೀಸ್ ಆಗುತ್ತೆ? ಎಸ್ಪೆಷಲಿ ದ ಎಂಡೋಕ್ರೈನ್ ಸಿಸ್ಟಮ್. The hormones are non-nutrient chemicals. Non-nutrient chemicals. ಇದು ನ್ಯೂಟ್ರಿಷನ್ ಪ್ರೊವೈಡ್ ಮಾಡೋದಿಲ್ಲ. ನ್ಯೂಟ್ರಿಷನ್ ನಾವು ಕನ್ಸ್ಯೂಮ್ ಮಾಡಿದಾಗ ಅದನ್ನ ಪ್ರಾಪರ್ ಆಗಿ ಮಾನಿಟರ್ ಮಾಡಕ್ಕೆ ಒಬ್ರು ಮಾನಿಟರ್ ಲೀಡರ್ ಬೇಕಲ್ವಾ? ಕ್ಲಾಸ್ ಲೀಡರ್ ತರ. ಎಕ್ಸಾಕ್ಟ್ಲಿ ದ ಎಂಡೋಕ್ರೈನ್ ಸಿಸ್ಟಮ್ ವರ್ಕ್ಸ್ ಲೈಕ್ ದ್ಯಾಟ್ ಓನ್ಲಿ. ಜಸ್ಟ್ ಲೈಕ್ ಅ ಲೀಡರ್. ಲೀಡರ್ ಏನ್ ಕೆಲಸ ಆಗಿದೆಯೋ ಇಲ್ವೋ, ಕೆಲಸ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇರುವಂತದ್ದು. ಅದೇ ಸಿಸ್ಟಮ್ ಅನ್ನ ಏನ್ ಮಾಡ್ತಾ ಹೋಗುತ್ತೆ? ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಎಸ್, ದ ಹಾರ್ಮೋನ್ಸ್ ಆರ್ non-nutrient chemicals that acts like a intercellular messenger. Intercellular, ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ಗೆ ಕಮ್ಯುನಿಕೇಶನ್ ಮಾಡ್ತಾ ಇರುತ್ತೆ. ಜಸ್ಟ್ ಲೈಕ್ ಅ ಕ್ಲಾಸ್ ಲೀಡರ್. And are produced in a trace amount. Trace ಅಂದ್ರೇನು? ವೆರಿ ಲಿಟಲ್ ಅಮೌಂಟ್, ಮೈಕ್ರೋಗ್ರಾಮ್ ಟು ಮಿಲಿಗ್ರಾಮ್. ಇಷ್ಟೇ ಕಾನ್ಸಂಟ್ರೇಷನ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ದಟ್ ಆರ್ ಎಂಡೋಕ್ರೈನ್ ಸಿಸ್ಟಮ್. ಇನ್ ಪರ್ಟಿಕ್ಯುಲರ್ಲಿ ಎಂಡೋಕ್ರೈನ್ ಸಿಸ್ಟಮ್ಸ್ ಆರ್ ರೆಗ್ಯುಲರ್ಲಿ ರಿಲೀಸಸ್ ಹಾರ್ಮೋನ್ಸ್. ಇದು ವರ್ಷಕ್ಕೊಂದ್ಸಲಿ ರಿಲೀಸ್ ಆಗುವಂಥದ್ದಲ್ಲ. ಕಂಪ್ಲೀಟ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ 24/7 ಇಟ್ ರಿಲೀಸಸ್. ಓಕೆ, ಎಸ್. How many type of glands are there? Look at here. The majority of endocrine glands are especially situated in particular area for a proper functioning. ಪ್ರತಿಯೊಂದು ಆರ್ಗನ್ಗೂ ರಿಲೇಟೆಡ್ ಆಗಿ ಕೆಲವೊಂದು ಎಂಡೋಕ್ರೈನ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ಸಿಚುವೇಟೆಡ್ ಆಗಿದೆ, ಅಂದ್ರೆ ಅಲ್ಲಿ ಪ್ಲೇಸ್ ಆಗಿರುತ್ತೆ. ಎಸ್ಪೆಷಲಿ ಫಾರ್ ಅ ಪ್ರಾಪರ್ ಫಂಕ್ಷನಿಂಗ್. ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಅನ್ನ ನಾವು ಡಿಫ್ರೆಂಟ್ ಆಗಿ ಡಿವೈಡ್ ಮಾಡಿದ್ರೆ, ಜಸ್ಟ್ ಲೈಕ್ ಅ ಬ್ರೈನ್ ಅಂಡ್ ದೆನ್ ಡೈಜೆಷನ್ ಆರ್ ಇಂಟೆಸ್ಟೈನ್ ಆರ್ ಎಂಟೈರ್ಲಿ ಸಿಂಪ್ಲಿ ಗಟ್ ಅಂತ ಹೇಳಿದ್ರೆ ಅಲ್ಲೂ ಕೂಡ ಎಂಡೋಕ್ರೈನ್ ಸಿಸ್ಟಮ್ ಇದೆ. ಬ್ರೈನ್ಗೂ ಕೂಡ ಎಂಡೋಕ್ರೈನ್ ಸಿಸ್ಟಮ್ ಇದೆ. ಅಂಡ್ ದೆನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೂ ಕೂಡ ಎಂಡೋಕ್ರೈನ್ ಸಿಸ್ಟಮ್ ಇದೆ. ಸೊ based on their function, based on their placement, these are typically divided into very much type. Look at here. The endocrine glands, the first and foremost is hypothalamus. Hypothalamus. This hypothalamus is present in brain. Entire ನಮ್ಮ ಸೆಂಟ್ರಲ್ ಕೋರ್ ಅಲ್ಲಿ, ಬ್ರೈನ್ ನಾವು ಡಿಸೆಕ್ಟ್ ಮಾಡಿದಾಗ ಸೆಂಟ್ರಲ್ ಕೋರ್ ಅಲ್ಲಿ ಇರುತ್ತೆ. ಇಟ್ಸ್ ಆಲ್ವೇಸ್ ಕಾಮನ್ ಇನ್ ಬೋತ್ ಮೇಲ್ ಅಂಡ್ ದೆನ್ ಫಿಮೇಲ್. ಹಾಗಾಗಿ ಎರಡರಲ್ಲೂ ಕೂಡ ಕಾಮನ್ ಆಗಿ ನಾವು ನೋಡ್ಬೋದು ಯಾವುದು? ಹೈಪೋಥಲಾಮಸ್. ಬ್ರೈನಿನ ಎಕ್ಸಾಕ್ಟ್ ಸೆಂಟ್ರಲ್ ಅಲ್ಲಿ ಇರುತ್ತೆ. ದಟ್ ಈಸ್ ಹೈಪೋಥಲಾಮಸ್. ಅಂಡ್ ದೆನ್ ಸೆಕೆಂಡ್ ಈಸ್ ಪ್ಯೂಟಿಟರಿ. ಇಟ್ಸ್ ಆಲ್ಸೋ ರಿಲೇಟೆಡ್ ಟು ದ ಬ್ರೈನ್. ಓಕೆ, ನಾನಲ್ಲಿ ಡ್ರಾ ಮಾಡೋದಿಲ್ಲ. And the third is pineal. Pineal is also related to the brain system. It's also a gland. And the next is the thyroid. It's related to the thorax. Thorax ಅಂದ್ರೇನು? ನಮ್ಮ ಲಂಗ್ಸ್ ರಿಲೇಟೆಡ್ ಆಗಿರುವಂತ ಒಂದು ಏರಿಯಾದಲ್ಲಿ
ಇರುತ್ತೆ. ದಟ್ ಈಸ್ ಥೈರಾಯ್ಡ್. ನಿಮ್ಮ ವಾಯ್ಸ್ ಬಾಕ್ಸಿನ ಜೊತೆಗೇನೆ ಅಸೋಸಿಯೇಟ್ ಆಗಿರುವಂಥದ್ದು ಯಾವುದು? ಥೈರಾಯ್ಡ್ ಗ್ಲ್ಯಾಂಡ್ಸ್. ಅಂಡ್ ದ ಫಿಫ್ತ್ ಒನ್ ಈಸ್ ಪ್ಯಾರಾಥೈರಾಯ್ಡ್. ಪ್ಯಾರಾಥೈರಾಯ್ಡ್ ಅಂತಂದ್ರೇನು? ಥೈರಾಯ್ಡಿನ ಅತಿ ವೆರಿ ಸ್ಮಾಲೆಸ್ಟ್ ಕಂಪೋನೆಂಟ್, ದ ಫೋರ್ತ್ component of the thyroid. It's also present in thyroid itself. Again, it is associated with thorax region. Thorax ಅಂದ್ರೆ ಏನು? ಕಂಪ್ಲೀಟ್ ಇಲ್ಲಿರುವಂತ ಗಂಟಲ ಏರಿಯಾದಲ್ಲಿ, ನೆಕ್ ರೀಜನ್ ಅಲ್ಲಿ ಇರುವಂತ ಆರ್ಗನ್, ಎಂಡೋಕ್ರೈನ್ ಸಿಸ್ಟಮ್. ಅಂಡ್ ದ ಸಿಕ್ಸ್ತ್ ಈಸ್ ದ ಥೈಮಸ್. ಥೈಮಸ್ ಇಸ್ ರಿಲೇಟೆಡ್ ಟು ದ ಹಾರ್ಟ್. ಹಾರ್ಟ್ ರೀಜನ್ ಅಲ್ಲಿ ಇರುತ್ತೆ ಇಲ್ಲಿ. Okay, yes, this is heart. Okay, then seventh major gland is adrenal gland, especially related to the kidney system. ಕಿಡ್ನಿಗೆ ರಿಲೇಟೆಡ್ ಆಗಿರುವಂಥದ್ದು ಬ್ಲಡ್ ಪ್ಯೂರಿಫಿಕೇಶನ್ಗೆ, ಜೊತೆಗೆ ಆಲ್ಮೋಸ್ಟ್ ಆಲ್ pH ಬ್ಯಾಲೆನ್ಸ್, ಪ್ರೆಷರ್ ಬ್ಯಾಲೆನ್ಸ್, ಎವ್ರಿಥಿಂಗ್ ಇಸ್ ಟೋಟಲಿ ಡಿಪೆಂಡ್ ಆನ್ adrenal glands. ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಿದಿಲ್ಲ, ಮೇಲ್ಗಡೆ ಕಿಡ್ನಿ ಮೇಲ್ಗಡೆ ಇರುವಂತ ಅಪ್ಪರ್ ಪೋರ್ಷನ್ ಅಲ್ಲಿ ಡಾರ್ಸಲ್ ಸೈಡ್ ಅಲ್ಲಿ ಇರುವಂತ ಒಂದು ಗ್ಲ್ಯಾಂಡ್ಸ್ ಅನ್ನ ನಾವೇನ್ ಹೇಳ್ತೀವಿ? adrenal glands. It's completely related to kidney. And eighth is pancreas. It's entirely related for, or it's very important for glucose metabolism, as well as it completely regulate hunger. ನಮ್ಮ ಎಂಟೈರ್ ಸಿಸ್ಟಮ್ ಅಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಮ್ಯಾನೇಜ್ ಮಾಡುತ್ತೆ, ಜೊತೆಗೆ ಹಂಗರ್ ಅಂದ್ರೇನು? ಬಾಯಾರಿಕೆ ಇರ್ಬೋದು, ಹಸಿವು ಇರ್ಬೋದು, ಇದೆಲ್ಲದನ್ನು ಮ್ಯಾನೇಜ್ ಯಾವ ಗ್ಲ್ಯಾಂಡ್ ಮಾಡುತ್ತೆ? ಪ್ಯಾನ್ಕ್ರಿಯಾಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಬ್ಲಡ್ ಗ್ಲೂಕೋಸ್ ಮೆಕ್ಯಾನಿಸಮ್ ಅಂತ ಕೊಡ್ಬೋದು, ಅಥವಾ ಡೈಜೆಷನ್ ಅಂತ ಕೂಡ ಹೇಳ್ಬೋದು. And the ninth gland is gonads. Okay, especially it's related to the reproductive stages. Reproductive organs. Okay, there are 9 major endocrine system or endocrine glands are there, which always secretes hormone, depend on the situation. Okay, depend on the situation, depend on the time, depend on the functionality. Everything is totally working in a condition 24/7, as well as 365 days. ವರ್ಷದ ಪ್ರತಿಯೊಂದು ದಿನಾನು 24/7 ಕೂಡ ವರ್ಕ್ ಮಾಡ್ತಾನೆ ಇರುತ್ತೆ. ಓಕೆ, ಯಾವಾಗ ಆನ್ ಆಗಬೇಕು, ಯಾವಾಗ ಆಫ್ ಆಗಬೇಕು ಅನ್ನೋದು ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ದ ಬಾಡಿ ಸಿಸ್ಟಮ್. ಹಾಗಾಗಿ ಇದೇನ್ ಮಾಡಬೇಕು? ಇದು ಪ್ರಾಪರ್ ಆಗಿದ್ರೆ ಮಾತ್ರ ಏನಾಗುತ್ತೆ? ಅಲಾಂಗ್ ವಿತ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ದೇ ವರ್ಕ್ ವೆಲ್, ದೇ ಇನ್ಕ್ರೀಸ್ ಅವರ್ ಬಾಡಿ ರೆಸ್ಪಾನ್ಸ್ ಅಗೇನ್ಸ್ಟ್ ಎವ್ರಿಥಿಂಗ್. ಬಾಡಿ ರೆಸ್ಪಾನ್ಸ್ ಇರ್ಬೋದು, ಬಾಡಿ ಆಕ್ಟಿವಿಟೀಸ್ ಇರ್ಬೋದು, ಓಕೆ, ನಮ್ಮ ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು. ಇಟ್ಸ್ ಆಲ್ ಡಿಪೆಂಡೆಂಟ್ ಆನ್ ದ ಕಾಂಬಿನೇಷನ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಎಂಡೋಕ್ರೈನ್ ಸಿಸ್ಟಮ್. ಓಕೆ, ಎಸ್, ಲೆಟ್ ಸ್ಟಡಿ ಒನ್ ಬೈ ಒನ್. ಈ 9 ಟೈಪ್ಸ್ ಏನಿದೆ, 9 ಗ್ಲ್ಯಾಂಡ್ಸ್ ಏನಿದೆ, ಟೈಪ್ಸ್ ಅನ್ನೋದಕ್ಕಿಂತ 9 ಗ್ಲ್ಯಾಂಡ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೂ ಮ್ಯಾಚ್ ಇಲ್ಲ. ಅದರದ್ದೇ ಆದ ಒಂದು ಫಂಕ್ಷನ್, ಅದರದ್ದೇ ಆದ ಇಂಪಾರ್ಟೆಂಟ್ ರೋಲ್ ಇದೆ ಬಾಡಿಯಲ್ಲಿ. ಸೊ ವಿ ಹ್ಯಾವ್ ಟು ಸ್ಟಡಿ ಇನ್ ಅ ವೆರಿ ವೆಲ್ ಸೆಡ್ ಮ್ಯಾನರ್. ಅಂದ್ರೇನು? ಕಂಪ್ಲೀಟ್ ಆಗಿ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಓಕೆ, ಎಸ್, ಲೆಟ್ ಸ್ಟಾರ್ಟ್ ವಿತ್ hypothalamus. We already know about that. Hypothalamus, where is the hypothalamus region, especially at the center part of the brain. Okay, it's also known as neurosecretory cells or nuclei of the brain. Brain in a nuclei yavadu? Hypothalamus. And also the hypothalamus
secretes mainly the three hormones: releasing hormones, inhibiting hormones, and the third major is oxytocin and then vasopressin. Okay, in this chapter we are going to study simply the chemical component or a hormone system which is released by each and every part, each and every endocrine glands. That's it. ಓಕೆನಾ? ಹಾಗಾಗಿ ಈ ಚಾಪ್ಟರ್ ನಾವೇನ್ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ, ಯಾವ ಕೆಮಿಕಲ್ ರಿಲೀಸ್ ಆಗುತ್ತೆ, ಕೆಮಿಕಲ್ ಇನ್ ದ ಸೆನ್ಸ್ ಇದು ಕೆಮಿಕಲ್ ಅನ್ನೋದು ಒಂದು ಬ್ರಾಡ್ ವರ್ಡ್, ಆದ್ರೆ ಆಕ್ಚುಲ್ ಆಗಿ ನಾವೇನ್ ಸ್ಟಡಿ ಮಾಡ್ಬೇಕಾಗಿರೋಂಥದ್ದು ಹಾರ್ಮೋನ್, the endocrine system or endocrine glands which releases hormones which play a major role in a body activity. ಅದನ್ನ ಮಾತ್ರ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಎಸ್, neurosecretory cell of the brain which is hypothalamus, it releases three major hormones: releasing hormone, yes, R, inhibitory hormones, I, oxytocin and then vasopressin. ಸೊ ಹೈಪೋಥಾಲಮಸ್ ಅಲ್ಲಿ ರಿಲೀಸ್ ಆಗುವಂಥದ್ದು ಯಾವುದು? RIOV. ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗೋದಕ್ಕೆ RIOV. ಓಕೆ, ರಿಲೀಸಿಂಗ್ ಹಾರ್ಮೋನ್, ಇನ್ಹಿಬಿಟಿಂಗ್ ಹಾರ್ಮೋನ್, oxytocin and then vasopressin. For in elaboration, let's continue. What is releasing hormone? Releasing hormones, it majorly stimulate secretion of pituitary hormones. Pituitary hormones, exactly it completely pituitary part ಇಲ್ಲಿ ಬರುತ್ತೆ. ಅಗೇನ್ ಬ್ರೈನ್ ಸಿಸ್ಟಮ್ ಅಲ್ಲೇ ಬರುವಂಥದ್ದು. ಓಕೆ, the extended part of hypothalamus, that is pituitary glands, it stimulate pituitary hormones. For example, gonadotrophin releasing hormone, GnRH. ಹಾಗಾಗಿ ಈ ಸಿಸ್ಟಮ್ ಅನ್ನ ಏನ್ ಹೇಳ್ತೀವಿ, ಈ ಕಂಪೋನೆಂಟ್ ಅನ್ನ ಏನ್ ಹೇಳ್ತೀವಿ, ರಿಲೀಸಿಂಗ್ ಹಾರ್ಮೋನ್, gonadotrophin ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಎಲ್ಲಿ ಇದು? ಪಿಟ್ಯೂಟರಿ ರೀಜನ್ ಇಂದ, ಬ್ರೈನಿನ ಪಿಟ್ಯೂಟರಿ ರೀಜನ್ ಇಂದ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಮೇಜರ್ಲಿ ಸ್ಟಿಮ್ಯುಲೇಟ್ ದ ರಿಲೀಸ್ ಆಫ್ gonadotropins. gonadotrophin ರಿಲೀಸ್ ಆಗೋದಕ್ಕೆ ಈ ಹಾರ್ಮೋನ್ ಏನಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದ ಸೆಕೆಂಡ್ type of hormone is inhibiting hormone. This inhibit secretion of pituitary hormones. ಈ ಕೆಲಸ ಏನ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಇನ್ಹಿಬಿಟ್ ಮಾಡ್ತಾ ಹೋಗುತ್ತೆ. ಕೆಲವೊಂದು ಸಿಚುವೇಶನ್ ಅಲ್ಲಿ ಏನು ಎಕ್ಸಸ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಬಾಡಿಗೆ. ಸೊ ಇನ್ ದಟ್ ಕೇಸ್ ಅಗೇನ್ ವಿ ಹ್ಯಾವ್ ಟು ಕಂಟ್ರೋಲ್ ಸಚ್ ಲಾರ್ಜ್ ಸ್ಕೇಲ್ ಆಫ್ ರಿಲೀಸಿಂಗ್ ದ ಹಾರ್ಮೋನ್. ಹಾಗಾಗಿ ಇನ್ನೊಂದು ಕೋರ್ ಸಿಸ್ಟಮ್ ಜೊತೆಗೆ ಯಾವ್ದು ಬೇಕಾಗಿದೆ ನಮಗೆ? ಇನ್ಹಿಬಿಟ್ ಮಾಡುವಂಥದ್ದು, ಸ್ಟಾಪ್ ಮಾಡಬೇಕಾಗಿರುವಂಥದ್ದು. ಸೊ ದ ಸ್ಟಾಪಿಂಗ್ ಹಾರ್ಮೋನ್ ಆಲ್ಸೋ ರಿಲೀಸ್ಡ್ ಬೈ ದ ಇನ್ಹಿಬಿಟಿಂಗ್ ಹಾರ್ಮೋನ್, ಎಸ್ಪೆಷಲಿ ಅಗೇನ್ ರಿಲೀಸ್ಡ್ ಬೈ ದ ಸೇಮ್ ಏರಿಯಾ. ಎಲ್ಲಿಂದ ರಿಲೀಸ್ ಆಗುತ್ತೆ? ದ ಸೇಮ್ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇಂದಾನೆ ಏನ್ ರಿಲೀಸ್ ಆಗುತ್ತೆ? ಇನ್ಹಿಬಿಟಿಂಗ್ ಹಾರ್ಮೋನ್ಸ್. ಫಾರ್ ಎಕ್ಸಾಂಪಲ್, somatostatin. ಓಕೆ, ಯಾವುದನ್ನ ಇದು ಸ್ಟಾಪ್ ಮಾಡುತ್ತೆ? ಇಟ್ ಇನ್ಹಿಬಿಟ್ಸ್ ರಿಲೀಸ್ ಆಫ್ ಗ್ರೋತ್ ಹಾರ್ಮೋನ್. ಗ್ರೋತ್ ಹಾರ್ಮೋನ್ ಆಗೋದನ್ನ ಸ್ಟಾಪ್ ಮಾಡೋದಕ್ಕೆ ಈ ಕಂಪೋನೆಂಟ್ ಏನಾಗುತ್ತೆ? ಹೆಲ್ಪ್ ಮಾಡುತ್ತೆ. ಸೊ ಈಗ ಗ್ರೋತ್ ಹಾರ್ಮೋನ್ ಅಂದ್ರೆ ಏನು? ಅಪ್ ಟು 17, 16, 18 ಇಯರ್ಸ್ ತನಕ ಏನಾಗುತ್ತೆ, ನಾವು ಗ್ರೋತ್ ಫೇಸ್ ಅಲ್ಲಿ ಇರ್ತೀವಿ. ಆಗ ನೀವು ಎಷ್ಟು ಬೇಕಾದ್ರೂ ಹೈಟ್ ಅಲ್ಲಿ ರೀಚ್ ಆಗ್ಬೋದು. ಅದೇ ನೆಕ್ಸ್ಟ್ ಸಮ್ ಏಜ್ ಆದ್ಮೇಲೆ 23, 24, 25, ಆಫ್ಟರ್ ದಟ್ ಯು ಕಾಂಟ್ ಗ್ರೋ ಅಲ್ವಾ? ಆ ಟೈಮ್ ಪೀರಿಯಡ್ ಅಲ್ಲಿ ದಿಸ್ ಇನ್ಹಿಬಿಟಿಂಗ್ ಹಾರ್ಮೋನ್ ವಿಚ್ ಸ್ಟಾಪ್ಸ್ ದ ಗ್ರೋತ್ ಸಿಸ್ಟಮ್. ಹಾಗಾಗಿ ಏನ್ ಮಾಡುತ್ತೆ, ಈ ಸೊಮ್ಯಾಟೋಸ್ಟಾಟಿನ್ ಅನ್ನೋ ಕಂಪೋನೆಂಟ್ ಏನಾಗುತ್ತೆ, ಗ್ರೋತ್ ಹಾರ್ಮೋನ್ ಜೊತೆಗೆ ಕಂಬೈನ್ ಆಗಿ ವಿಚ್ ಸಪ್ರೆಸಸ್ ದ ಗ್ರೋತ್ ಆಕ್ಟಿವಿಟಿ.
ಇನ್ ಎನಿ ಏರಿಯಾ. ಹಾಗಾಗಿ ಈ ತರ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ದಟ್ ಈಸ್ ಇನ್ಹಿಬಿಟಿಂಗ್ ಹಾರ್ಮೋನ್ಸ್. ಅಂಡ್ ದ ಥರ್ಡ್ ಈಸ್ ಆಕ್ಸಿಟೋಸಿನ್ ಅಂಡ್ vasopressin. These are the chemical component transported axonally and stored in pituitary. ಅಂದ್ರೇನು? It's a pure chemical or a pure hormone component which is stored in pituitary. As and when required, they released through the blood system. Okay. ಹಾಗಾಗಿ ಆಕ್ಸಿಟೋಸಿನ್ ಅಂಡ್ ದೆನ್ ವ್ಯಾಸೋಪ್ರೆಸಿನ್ ಇದೇನಾಗುತ್ತೆ ಮಸಲ್ ಕಾಂಟ್ರಾಕ್ಷನ್ಗೆ, ಬ್ಲಡ್ ವೆಸಲ್ ಕಾಂಟ್ರಾಕ್ಷನ್ಗೆ, ಓಕೆ, ಇದಕ್ಕೆಲ್ಲ ಈ ಪರ್ಪಸ್ಗೆ ಈ ಹಾರ್ಮೋನ್ಸ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಮೇಜರ್ ಹಾರ್ಮೋನ್ ವಿಚ್ ಈಸ್ ರಿಲೀಸ್ಡ್ ಬೈ hypothalamus, releasing hormone, inhibiting hormone, oxytocin and then vasopressin. So next gland is pituitary gland. It is located in a bony cavity called sella tertia. ಎಲ್ಲಿದೆ? ಎಂಟೈರ್ ಬ್ರೈನ್ ಸಿಸ್ಟಮ್ ಅಲ್ಲಿ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ. ದಿಸ್ ಇಸ್ ಅ ಪಿಟ್ಯುಟರಿ ಗ್ಲ್ಯಾಂಡ್. ಚಿಕ್ಕದಾಗಿರುವಂತಹ ಒಂದು ಬಿಲೋ ಪೋರ್ಷನ್ ಏನಿದೆ ದಟ್ ಈಸ್ ಪಿಟ್ಯುಟರಿ ಗ್ಲ್ಯಾಂಡ್. ಎಲ್ಲಿರುತ್ತೆ? ಇಯರ್ನ ಮೇಲ್ಭಾಗದಲ್ಲಿ, ಸ್ವಲ್ಪ ಮೇಲ್ಭಾಗದಲ್ಲಿ ಅಪ್ಪರ್ ಪೋರ್ಷನ್ ಅಲ್ಲಿ ದ ಪಿಟ್ಯುಟರಿ ಗ್ಲ್ಯಾಂಡ್ ಏನಾಗಿರುತ್ತೆ? ಲೊಕೇಟ್ ಆಗಿರುತ್ತೆ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಅ ಪೀನಟ್ ಸೈಜ್. ನಮ್ಮ ಶೇಂಗಾ ಬರುತ್ತಲ್ವಾ ಅಷ್ಟೇ ಸೈಜ್ ಅಲ್ಲೇ ಇರುತ್ತೆ, ಪೀನಟ್ ಸೈಜ್. ಇಟ್ ಈಸ್ ಅಟ್ಯಾಚ್ ಟು ದ hypothalamus by stalk. ಹಾಗಾಗಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂಡ್ ದೆನ್ ದ hypothalamus are always in together. ಕಂಪ್ಲೀಟ್ ಆಗಿ ಏನಾಗುತ್ತೆ? ಒಂದೇ ಸೈಡ್ ಅಲ್ಲಿ ಇರುತ್ತೆ. ಜೊತೆಗೆ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ hypothalamus ನ ನಾವೇನ್ ಹೇಳ್ತೀವಿ? ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. In case of pituitary gland, again there are parts also, very important. Parts of pituitary gland, it's of two type, adenohypophysis, ಅಥವಾ ಇದನ್ನ ಸಿಂಪಲ್ ಆಗಿ anterior portion, and the second part is posterior pituitary gland, neurohypophysis ಅಂತ ಹೇಳ್ತೇವೆ. Okay, upper portion and then lower portion. This is a pituitary gland. Okay, adenohypophysis, neurohypophysis, adeno-neuro. This is a part of pituitary gland. In case of anterior pituitary part, it's one region is there. It's a pars distalis. Pars distalis. Another area is pars intermedia. Okay, ಈ ಎರಡು ರೀಜನ್ ಏನಿದೆ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ದೀಸ್ ಟೂ ಏರಿಯಾ ಅಗೇನ್ ರಿಲೀಸಸ್ so many chemical component which always regulate the homeostasis of the body. ಹಾಗಾಗಿ ಫಸ್ಟ್ ಪಾರ್ಟ್ ಅನ್ನ ನಾವು ನೋಡೋದಾದ್ರೆ pars distalis in case of anterior pituitary ಇಲ್ಲಿದೆ ನೋಡಿ ಕಂಪ್ಲೀಟ್ ಆಗಿ. ದ ಅಪ್ಪರ್ ಪೋರ್ಷನ್ ಅಲ್ಲಿ ಇರುವಂತ pars distalis and then pars intermedia ಯಾವುದು? ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಪೋರ್ಷನ್ ಅಲ್ಲಿ ಮಧ್ಯ ಇರೋ the pars distalis produces the major hormones, somatotropin or growth hormone, prolactin or PRL, thyroid stimulating hormone TSH, adrenocorticotropic hormone ACTH. ಇದೆಲ್ಲ ಕೂಡ ಎಂಟೈರ್ ಈ ಪೋರ್ಷನ್ ಇಂದ ರಿಲೀಸ್ ಆಗುವಂಥದ್ದು. ಯಾವುದು? pars distalis. Follicle stimulating hormone
FSH, luteinizing hormone LH. ಹಾಗಾಗಿ ಎಷ್ಟು ಟೈಪ್ ಅಲ್ಲಿ ರಿಲೀಸ್ ಆಗುತ್ತೆ? ಆಲ್ಮೋಸ್ಟ್ ಆಲ್ 6 type of hormones are released in pituitary gland, especially in the area pars distalis. Growth hormone, prolactin, thyroid stimulating hormone, ACTH, FSH, and luteinizing hormone. So entire 6 hormones ಏನಾಗುತ್ತೆ? ಫಸ್ಟ್ ಪಾರ್ಟ್ ಅಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಮಾಂಗ್ ದಮ್ ಲೆಟ್ಸ್ ಕಂಟಿನ್ಯೂ. ಇಲ್ಲೇನಾಗುತ್ತೆ, ನಾವು ಬಾಕ್ಸ್ ಟು ಬಾಕ್ಸ್ ಓಪನ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ನಾವೆಲ್ಲಿ ಬರ್ತಾ ಇದೀವಿ? ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಲ್ಲಿ ಫಸ್ಟ್ ಹಾರ್ಮೋನ್. ಓಕೆ, ದ ಸ್ಟೊಮ್ಯಾಟೋಟ್ರೋಪಿನ್. Somatotropin or growth hormone. Look at here. There are two dead opposite personalities are there here. One is completely high or completely tall, and another individual, it's completely dwarf. It's because of the involvement of the growth hormone, which totally influence the growth of personalities and then person. ಈ ಗ್ರೋತ್ ಹಾರ್ಮೋನ್ ಏನ್ ಮಾಡುತ್ತೆ? ಪರ್ಸನ್ ಗ್ರೋ ಆಗೋದಕ್ಕೆ ಎಷ್ಟು ಹೈಟ್ ಅಲ್ಲಿ ಇರುವಂತದ್ದು? 8 feet ಇಂಚ್, 8 feet 1 inch ಅಲ್ಲಿ ಇದ್ದಾರೆ. ಯಾರು ಇಲ್ಲಿ? ಇದನ್ನ ನಾವೇನ್ ಹೇಳ್ತೀವಿ? ಗಿಗ್ಯಾಂಟಿಸಮ್ ಅಂತ ಹೇಳ್ತೀವಿ. ಅದನ್ನೇ ನಾವು ಈ ಇಂಡಿವಿಜುವಲ್ ನ ನೋಡಿದ್ರೆ ಡ್ವಾರ್ಫಿಸಮ್. ಓನ್ಲಿ 2 feet 5.37 inches ಇಷ್ಟೇ ಇರುವಂತದ್ದು. ಹಾಗಾಗಿ ಈ ಎರಡು ಡೆಡ್ ಆಪೋಸಿಟ್ ಇಂಡಿವಿಜುವಲ್ಗೆ ಯಾವ ಒಂದು ಹಾರ್ಮೋನ್ ಇಂಪ್ಯಾಕ್ಟ್ ಮಾಡಿರುವಂತದ್ದು? ಇಟ್ಸ್ ಗ್ರೋತ್ ಹಾರ್ಮೋನ್ ಆರ್ ಅನದರ್ ನೇಮ್ ಸೊಮ್ಯಾಟೋಟ್ರೋಪಿನ್. ಇಟ್ಸ್ ಫಾರ್ ಕಂಪ್ಲೀಟ್ಲಿ ದ ಬಾಡಿ ಗ್ರೋತ್. ಇಫ್ ಓವರ್ ಸಿಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್, ಇಟ್ ಕಾಸಸ್ gigantism. It's also known as abnormal growth. Hyposecretion. Hypo ಅಂತಂದ್ರೆ very less secretion ಅಲ್ಲಾದ್ರೆ growth hormone, it leads to the dwarfism or stunted growth. Okay, this is a major function of growth hormone or somatotropin. And then along with this, if any kind of growth hormone in any situation, the over situation of growth hormone, especially in adults at the middle age, it causes acromegaly. It's a face elongation. Look at here, elongation of the face. Acromegaly, that means severe disfigurement, especially of face. ಒಂದು ಮೆಷರ್ಮೆಂಟ್ ಇರುತ್ತೆ ಬಾಡಿ ಸ್ಟ್ರಕ್ಚರ್ ಡೆವಲಪ್ ಆಗೋದಕ್ಕೆ. ಆ ಮೆಷರ್ಮೆಂಟ್ ಅನ್ನ ಬಿಟ್ಟು ಏನಾಗುತ್ತೆ? ಎಲಾಂಗೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಎಕ್ರೋಮೆಗಾಲಿ. ಯಾವಾಗ ಆಗುವಂಥದ್ದು ಇದು? ಓವರ್ ಸಿಕ್ರೇಷನ್, ಹೈ ಆರ್ ಇನ್ಕ್ರೀಸ್ಡ್ ಅಮೌಂಟ್ ಆಫ್ ಗ್ರೋತ್ ಹಾರ್ಮೋನ್. ಇಟ್ ಲೀಡ್ಸ್ ಟು ದ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಅಂಡ್ ಪ್ರಿಮ್ಯಾಚೂರ್ ಡೆತ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅರ್ಲಿ ಡಯಾಗ್ನೋಸಿಸ್ ಆಫ್ ದಿಸ್ ಡಿಸೀಸ್ ಈಸ್ ವೆರಿ ಡಿಫಿಕಲ್ಟ್. ಇಟ್ ಮೇ ಬಿ ಅನ್ಡಿಟೆಕ್ಟೆಡ್ ಫಾರ್ ಮೆನಿ ಇಯರ್ಸ್. ಯಾಕೆಂತಂದ್ರೆ ಇದು ಮೇನ್ಲಿ ಮಿಡಲ್ ಏಜ್ ಅಲ್ಲಿ ಅಪಿಯರ್ ಆಗುವಂಥದ್ದು. ಹಾಗಾಗಿ ಅರ್ಲಿ ಡಿಟೆಕ್ಷನ್ ನಮಗೆ ಪಾಸಿಬಲ್ ಇಲ್ಲ. ಸೊ ದಟ್ ಈಸ್ ಅ ಸಿಕ್ರೇಷನ್, ಓವರ್ ಸಿಕ್ರೇಷನ್ ಆಫ್ growth hormone. Then second hormone is prolactin. It majorly regulates growth of mammary gland and milk production, especially in mother. Then thyroid, third one is thyroid stimulating hormone, TSH. It stimulates secretion of thyroid, especially ನಿಮ್ಮ ವಾಯ್ಸ್ ಬಾಕ್ಸ್ ಆಚೆ ಕೆಳಗಡೆ ಇರುವಂಥದ್ದು thyroid. It stimulates thyroid hormones from the thyroid gland. Okay, ಕಂಪ್ಲೀಟ್ ಬಾಡಿ ನ್ಯೂಟ್ರಿಷನ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದೇನ್ ಮಾಡುತ್ತೆ? ಹೆಲ್ಪ್ ಮಾಡ್ತಾ ಹೋಗುತ್ತೆ.
even though the complete action of digestive system ಅಲ್ಲಿ ಪ್ರಾಪರ್ ಆಗಿ ಡೈಜೆಷನ್ ಆದ್ರೂ ಕೂಡ the thyroid hormones are very much essential for a absorption of such nutrients. ಹಾಗಾಗಿ ಥೈರಾಯ್ಡ್ ರಿಲೀಸಿಂಗ್ ಆರ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕೂಡ ಎಲ್ಲಿ ರಿಲೀಸ್ ಆಗುವಂಥದ್ದು ಥೈರಾಯ್ಡ್ ಪಾರ್ಟ್ ಇಂದ ರಿಲೀಸ್ ಆಗುತ್ತೆ. ಅಂಡ್ ದ ಫೋರ್ತ್ ಹಾರ್ಮೋನ್ ಇಸ್ adrenocorticotropic ಹಾರ್ಮೋನ್. ಎಲ್ಲಿರುವಂಥದ್ದು ಎಂಟೈರ್ಲಿ ದ ಎಬೋ ಆರ್ ಡಾರ್ಸಲ್ ಸರ್ಫೇಸ್. ಡಾರ್ಸಲ್ ಅಂತಂದ್ರೆ ಏನು? ಅಪ್ಪರ್ ಪೋರ್ಷನ್. ಕಿಡ್ನಿ ಅಪ್ಪರ್ ಪೋರ್ಷನ್ ಅಲ್ಲಿ ನಾವೇನ್ ನೋಡ್ತೀವಿ? ಆಡ್ರಿನಲ್ ಗ್ಲ್ಯಾಂಡ್ಸ್. ಇಟ್ಸ್ ಅ ಕಾರ್ಟೆಕ್ಸ್ ಏರಿಯಾ ಅಂಡ್ ದ ಇನ್ನರ್ ಮೋಸ್ಟ್ ಏರಿಯಾ ಇಸ್ ಮೆಡುಲ್ಲಾ. The ACTH stimulates synthesis of and secretion of steroid hormones, especially glucocorticoids from the adrenal cortex. ಇಲ್ಲಿಂದ ರಿಲೀಸ್ ಆಗುತ್ತೆ. ಎಸ್ಪೆಷಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ? ಎರಡು ಏರಿಯಾದಿಂದ, ಎಸ್ಪೆಷಲಿ ದ ಕಾರ್ಟೆಕ್ಸ್ ರೀಜನ್ ಇಂದ ಅಂಡ್ ದೆನ್ ಮೆಡುಲಾ ರೀಜನ್ ಇಂದ ಕೂಡ ಕೆಲವೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಗ್ಲೂಕೋಕಾರ್ಟಿಕಾಯ್ಡ್ಸ್ ಇಲ್ಲಿಂದ ರಿಲೀಸ್ ಆಗುವಂಥದ್ದು the adrenal cortex, glucocorticoids. Okay. And the fifth hormone is follicle stimulating hormone, the FSH. It's completely released by hypothalamus as well as the extended part of hypothalamus region. It's a pituitary gland. This follicle or FSH hormone, it stimulate gonadal activity. Reproductive age ಅಲ್ಲಿ ಕಂಪ್ಲೀಟ್ ರಿಪ್ರೊಡಕ್ಟಿವ್ ಆರ್ಗನ್ ಡೆವಲಪ್ಮೆಂಟ್ಗೆ ಇದೇನ್ ಮಾಡ್ತಾ ಹೋಗುತ್ತೆ? ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು? ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇನ್ ಮೇಲ್ಸ್ the follicle stimulating hormone and then androgens regulate sperm formation. This process is known as spermatogenesis. In case of female, it stimulates growth and development of the ovarian follicle. Okay. In both male and then female, the reproductive organ development and its complete nourishment is totally dependent on the FSH. The follicle stimulating hormone, which is released by pituitary glands. Then the last hormone is released by pituitary gland is luteinizing hormone, LH. It again stimulates gonadal activity. Gonadal activity andreno? Complete reproductive organs. In males, it stimulates the synthesis and secretion of androgen from testes. In female, it induces ovulation and maintains the carpus luteum. So, the LH is very important. It again, its concentration is totally dependent on the month-wise manner. Its concentration is very low in a day 1. It maximum is at the 14 days and then again low at the 28 days. Hagage, in a monthly wise manner, the luteinizing hormone concentration is totally variated and also maintain the reproductive health also. Okay. For a healthy reproductive organs and their activity, luteinizing hormone is very much essential. Yes. The second part of pituitary, anterior pituitary part is pars intermedia. ಇಲ್ಲಿ ನಾವು ಫಸ್ಟ್ ಇಲ್ಲಿ ತನಕ 6 ಹಾರ್ಮೋನ್ಸ್ ಎಲ್ಲಿ ನೋಡಿದ್ವಿ? ದ ಅಪ್ಪರ್ ಪೋರ್ಷನ್ ಅಲ್ಲಿ, ಅಪ್ಪರ್ ಪೋರ್ಷನಿನ ಒಂದು ಏರಿಯಾದಲ್ಲಿ ನೋಡಿದ್ವಿ, ಡಿಸ್ಟಾಲಿಸ್. ಈಗ ಸೆಕೆಂಡ್ ಏರಿಯಾ ಯಾವುದು? The pars intermedia. Okay. In human, it is almost merged with
ಪಾರ್ಸ್ ಡಿಸ್ಟಾಲಿಸ್. ಹ್ಯೂಮನ್ ಬ್ರೈನ್ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಲ್ಲಿ ಮೇಜರ್ ಆಗಿ ಇಂಟರ್ಮೀಡಿಯಾ ಅನ್ನೋ ಏರಿಯಾ ಏನಿದೆ, ಪ್ಲೇಸ್ ಏನಿದೆ, ಕಂಪ್ಲೀಟ್ ಆಗಿ ಇಟ್ಸ್ ಕಂಬೈನ್ಡ್ ವಿತ್ ಡಿಸ್ಟಾಲಿಸ್ ಏರಿಯಾ. ಬೇರೆ ಆನಿಮಲ್ಸ್ ಅಲ್ಲಿ ನಾವು ಇದನ್ನ ಸಪ್ರೇಟ್ ಪೋರ್ಷನ್ ಆಗಿ ನೋಡ್ತಾ ಹೋಗ್ಬೋದು. ಬಟ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ದಿಸ್ ಇಸ್ ಇಂಟಿಗ್ರೇಟೆಡ್ ವಿತ್ ಪಾರ್ಸ್ ಡಿಸ್ಟಾಲಿಸ್. It produces mainly melanocyte stimulating hormone, MSH. ಅಂದ್ರೇನು, ಕಂಪ್ಲೀಟ್ ನಿಮ್ಮ ಸ್ಕಿನ್ ಕಲರೇಷನ್ ಏನಿದೆ ಅದೆಲ್ಲದೂ ಕೂಡ ಯಾವ ಏರಿಯಾದಿಂದ ಜನರೇಟ್ ಆಗುವಂಥದ್ದು, ಪಾರ್ಸ್ ಇಂಟರ್ಮೀಡಿಯಾ. ಓಕೆ, ಏನಾದರೂ ಪ್ಯಾಚಸ್ ಇರ್ಬೋದು ಅಥವಾ ಸ್ಕಿನ್ ಮೇಲೆ ಡಿಸ್ಕಲರೇಷನ್ ಇರ್ಬೋದು, ಎನಿ ಕೈಂಡ್ ಆಫ್ ಗ್ಲಾಸಿ ಸ್ಕಿನ್, ಫ್ಲಾಲೆಸ್ ಆಗಿರುವಂಥ ಸ್ಕಿನ್ ಟೈಪ್ ಇರ್ಬೋದು, ಪ್ರತಿಯೊಂದು ಕೂಡ ಇಟ್ಸ್ ಟೋಟಲಿ ಡಿಪೆಂಡ್ ಆನ್ the melanocyte stimulating hormone, MSH, on skin. It also regulates melanocytes that responsible for skin pigmentation. Skin pigmentation ಆಗೋದಕ್ಕೆ ಯಾವುದು ರೆಸ್ಪಾನ್ಸಿಬಲ್, ಯಾವ ಹಾರ್ಮೋನ್ ರೆಸ್ಪಾನ್ಸಿಬಲ್? melanocyte stimulating hormone, MSH, which produces melanocytes. Okay, melanocytes is totally brown in color. ಯಾರಿಗೆಲ್ಲ melanocytes concentration high ಇರುತ್ತೆ, they look browny or brown in color. ಯಾರಿಗೆ pigmentation ಅಥವಾ melanocytes concentration less ಇರುತ್ತೆ, they look light color or white color. Okay, so totally depend on the area in pituitary, that is pars intermedia. Okay, then neurohyphosis. The second part of pituitary gland is the posterior part, or neurohypophysis. It majorly stores oxytocin and vasopressin. It also belongs to the hormones of hypothalamus. Hypothalamus ಜೊತೆಗೇನು ಕೂಡ ಅಲ್ಲೂ ಕೂಡ ರಿಲೀಸ್ ಆಗುತ್ತೆ. Here the oxytocin, especially it helpful for the contraction of the smooth muscle in which area? Uterus area. In female, it stimulates contraction of uterus at the time of childbirth and milk ejection from the mammary gland. This oxytocin hormone, especially for during the childbirth and also during the feeding condition. And then vasopressin, or this is also known as antidiuretic hormone, ADH. Basically, vasopressin stimulates reabsorption of water and electrolytes in the kidney, especially the DCT area dalle ಇದೇನ್ ಮಾಡುತ್ತೆ, reabsorption ಅನ್ನ ಇನಿಷಿಯೇಟ್ ಮಾಡುತ್ತೆ. ಯಾವುದು? ADH, antidiuretic hormone or vasopressin. So thereby it controls the loss of water during the filtration. But as and when there is less concentration of vasopressin, it results in the diminished ability of the kidney. ಕಿಡ್ನಿಲಿ ಏನಾಗುತ್ತೆ, ಪ್ರೊಲಾಂಗ್ ಸ್ಟೇಜ್ ಅಲ್ಲಿ ವಾಟರ್ ಲಾಸ್ ಆಗ್ತಾನೆ ಇರುತ್ತೆ ಯಾವಾಗ ವ್ಯಾಸೋಪ್ರೆಸಿನ್ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ. ಸೊ ಸಚ್ ಕೈಂಡ್ ಆಫ್ ರಿಲೀಸ್ ಆಫ್ ಎಕ್ಸೆಸ್ ವಾಟರ್ ಫ್ರಮ್ ದ ಬಾಡಿ leads to dehydration. This is called diabetes insipidus. ಇದಕ್ಕೆ ಏನು ಹೇಳ್ತೀವಿ ನಾವು? ಡಯಾಬಿಟಿಸ್ ಇನ್ಸಿಪಿಡಸ್. ಇಲ್ಲೇನಾಗುತ್ತೆ, ಕಂಟ್ರೋಲ್ ಇರೋದಿಲ್ಲ ಯಾವುದಕ್ಕೆ? ವಾಟರ್ ಲಾಸ್ಗೆ. ಹಾಗಾಗಿ ವ್ಯಾಸೋಪ್ರೆಸಿನ್ ಕಾನ್ಸಂಟ್ರೇಷನ್ ಇದೆ. ಇಟ್ಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಹೋಲ್ಡ್ ದ ವಾಟರ್ ಇನ್ ಅ ಬಾಡಿ ಆರ್ ರಿಲೀಸಿಂಗ್ ಆಫ್ ದ ವಾಟರ್ through kidney. Okay, na? Yes. The next third endocrine gland is pineal gland. ಈಗ ನಿಮ್ಗೆ ನಿದ್ದೆ ಬರ್ತಿದ್ಯಾ ನಾನು ಹೇಳುವಾಗ? It's again totally because of
the smallest gland which releases hormone. The pineal gland. Look at here, especially in the brain, red color area. Pineal gland, it's the smallest endocrine gland located on the dorsal side of forebrain. Dorsal side ಅಂದ್ರೇನು? upper portion in a forebrain ಅಲ್ಲಿ ಇದೆ. Again, it secretes melatonin. Melanocytes ಬೇರೆ, melatonin ಬೇರೆ. Melatonin is totally related to the sleeping. Melanocytes, it's a pigment. Okay, melatonin, which totally responsible for the sleeping pattern in your body. ಹಾಗಾಗಿ pineal gland ಏನಾಗಿರುತ್ತೆ? ತುಂಬಾ smallest gland. Any kind of distraction, light exposure, high intensity light usually exaggerate the melatonin production and then decrease in the melatonin production. ಹಾಗಾಗಿ ಲೈಟ್ ಇಂಟೆನ್ಸಿಟಿ ಏನಿದೆ ಕಂಪ್ಲೀಟ್ ಪ್ರೊಡಕ್ಷನ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸ್ವಲ್ಪ ಡಾರ್ಕ್ ಕಂಡೀಷನ್ಗೆ ಬಂದ್ರೆ, ಡಾರ್ಕ್ ಲೈಟ್ ಇದ್ರೆ ಏನಾಗುತ್ತೆ? ಮೆಲಟೋನಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ದೇರ್ ಬೈ ದ ಪರ್ಸನ್ ಗೋ ಟು ದ ಸ್ಲೀಪ್. ಯಾವಾಗ ಲೈಟ್ ಮೋಡ್ ಬರುತ್ತೆ, the melatonin concentration automatically decreases. Thereby, you can wake up in the early morning. ಅರ್ಥ ಆಗ್ತಿದೆಯಾ? ಹಾಗಾಗಿ melatonin is totally essential and then helpful for the sleeping pattern in a particular individual. And then function of melatonin. It's regulate diurnal rhythm of a body. Diurnal ಅಂದ್ರೇನು? 24 hours. 12 hours dark, 12 hours light ಅಲ್ವಾ? So such kind of rhythm of body ನ maintain ಮಾಡ್ತಾ ಹೋಗುತ್ತೆ melatonin. For example, sleep wake cycle, body temperature, etc. And then influences metabolism, pigmentation, and also menstrual cycle. Again influences our defense capability. Defense capability ಅಂದ್ರೇನು? complete immune system. ಹಾಗಾಗಿ melatonin concentration must be there in a brain. Again, it should be released in a blood, and that is helpful for the maintenance of the body temperature. ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಕಂಪ್ಲೀಟ್ ಹೆಲ್ದಿ ಬಾಡಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. Then next gland is thyroid gland. It's present in thoracic region. Thoracic region ಅಂದ್ರೆ ಕಂಪ್ಲೀಟ್ ನಮ್ಮ ನೆಕ್ ರೀಜನ್ ಮತ್ತೆ ಲಂಗ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು. Thoracic region, neck region. It's have again the 4 major parathyroid region. ಅದು next gland. Okay? The complete thyroid ಏನಿದೆ C shape or U shape, inverted U shape ಅಥವಾ C shape ಅಲ್ಲಿ ಇರುವಂಥದ್ದು. It's the largest endocrine gland. The smallest endocrine gland ಯಾವುದು? Pineal gland. The largest one, thyroid gland. It includes 2 lobes located on either side of the trachea. Complete trachea ಎರಡು ಸೈಡ್ ಅಲ್ಲಿ lobes ಗಳಿರುತ್ತೆ. The lobes are interconnected with isthmus or a connective tissue. ಕಂಪ್ಲೀಟ್ ಇದೇನಿದೆ ಕನೆಕ್ಟಿವ್ ಟಿಶ್ಯೂನ ಸ್ಪೆಷಲ್ ನೇಮಿಂಗ್ ಅಲ್ಲಿ ಏನ್ ಹೇಳಿರುವಂಥದ್ದು? isthmus. Okay. The thyroid gland is composed of follicles and stromal tissue. ಸ್ಪೆಷಲ್ ಟಿಶ್ಯೂ ಇದು. ಫಾಲಿಕಲ್ ಅಂದ್ರೆ ಚಿಕ್ಕ ಚಿಕ್ಕದಾಗಿರುವಂತ ಒಂದು ಸೆಲ್ಸ್ ಗಳಿರುತ್ತೆ. ಇದನ್ನ ನಾವು ಫಾಲಿಕಲ್ ಅಂತ ಹೇಳ್ತೀವಿ. ಅಂಡ್ ದೆನ್ ಸ್ಟ್ರೋಮಲ್ ಟಿಶ್ಯೂ.
Then these hormone again specially released by thyroid gland, which is thyroxine. It's simply referred as a T4, and thyrodoxin T3, thyrodothionin T3, and then thyrocalcitonin TCT. The concentration must be in a very balanced way. Then only the proper thyroid gland activity and then function can be observed in the body. So let's continue the one by one. The thyroxine T3 and T4. Triiodothyronine. It's a T3. It's completely required for a proper health. Regular health ಗೆ ಯಾವ್ದು ಬೇಕು? Thyroxine, especially T4 and then T3. The major function here is regulation of basal metabolic rate. ಅಂದ್ರೇನು? ಕಂಪ್ಲೀಟ್ ಆಗಿ ನೀವೇನೇ ಕನ್ಸ್ಯೂಮ್ ಮಾಡಿದ್ರು ಫ್ರಮ್ ಮಾರ್ನಿಂಗ್ ಟು ನೈಟ್, ಮೆಟಬಾಲಿಕ್ ರೇಟನ್ನ ಡೈಜೆಷನ್ ಇರ್ಬೋದು, ಅಬ್ಸಾರ್ಪ್ಷನ್ ಇರ್ಬೋದು, ಮತ್ತೆ ಆಚೆ ಹಾಕೋ ಕೆಲಸನ ಪ್ರಾಪರ್ ಆಗಿ ಮಾಡೋದು ಯಾವ್ದು ಡಿಪೆಂಡ್ ಆಗಿರುತ್ತೆ ಮೇಜರ್ ಆಗಿ? ದ ಥೈರಾಯ್ಡ್ ಹಾರ್ಮೋನ್ಸ್. ಯಾವುದು? T3 and then T4. The BMR rate ಅಂತ ಹೇಳ್ತೀವಿ. As well as physical, mental and sexual development is totally again dependent on T3 and then T4. Beside that, it also regulate physical, mental, sexual development, RBC formation. RBC ಅಂದ್ರೇನು? ಬ್ಲಡ್ ಅಲ್ಲಿರುವಂತ RBC formation, control metabolism of carbohydrates, protein and then fats. ಬೋನ್ ಮ್ಯಾರೋದಿಂದ ನಮಗೆ ಬ್ಲಡ್ ರಿಲೀಸ್ ಆಗ್ಬೇಕಲ್ವಾ? ಬ್ಲಡ್ ಸೆಲ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಅದೆಲ್ಲದನ್ನು ಡೆವಲಪ್ ಮಾಡೋದು ಯಾವುದು? ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? T3 and then T4. As well as it also maintain water and electrolyte balance. Water, potassium, sodium, chloride, ion, and then bicarbonate. ಈ ಕಾನ್ಸಂಟ್ರೇಷನ್ ಅನ್ನ ಮೇಂಟೈನ್ ಮಾಡೋದು ಯಾವುದು? T3 and then T4. ಅರ್ಥ ಆಗ್ತಿದೆಯಾ? ಎಸ್. The next thyroxine ಅಥವಾ thyroid hormone is TCT, major hormone, a protein hormone. It regulates the blood calcium level. If the concentration of calcium level is increased in the blood, it responsible for the disease that is goiter. Goiter ಅಂದ್ರೇನು? ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಹೈ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅದರ ಅಬ್ಸಾರ್ಪ್ಷನ್ಗೆ ಒಂದು ಹಾರ್ಮೋನ್ ಬೇಕು. ಅದ್ಯಾವುದು? ಥೈರೋಕ್ಯಾಲ್ಸಿಟೋನಿನ್. ಕ್ಯಾಲ್ಸಿಟೋನಿನ್. ಈ ಹಾರ್ಮೋನ್ ಪ್ರಾಪರ್ ಆಗಿ ಫಂಕ್ಷನ್ ಆಗದೆ ಇದ್ರೆ ಕ್ಯಾಲ್ಸಿಯಂ ಲೆವೆಲ್ ಬ್ಲಡ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಬಾಡಿ ಪಾರ್ಟ್ಸ್ ಅಲ್ಲೂ ಕೂಡ ಅಕ್ಯುಮುಲೇಟ್ ಆಗುತ್ತೆ, ಎಸ್ಪೆಷಲಿ ಇನ್ ದ ನೆಕ್ ರೀಜನ್. ದಟ್ ಈಸ್ hypothyroidism or a goiter. Okay, hyperthyroidism ಅಲ್ಲಿ ಕ್ಯಾಲ್ಸಿಯಂ ಅಮೌಂಟ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಇಟ್ಸ್ ರಿಲೇಟೆಡ್ ಟು ದ ಗ್ರೇವ್ಸ್ ಡಿಸೀಸ್. ಗ್ರೇವ್ಸ್ ಡಿಸೀಸ್ ಅಂದ್ರೇನು? ಇಟ್ಸ್ ಎಸ್ಪೆಷಲಿ ದ ಎನ್ಲಾರ್ಜ್ಮೆಂಟ್ ಆಫ್ ದ ಐಬಾಲ್. ಕಂಪ್ಲೀಟ್ ಆಗಿ ಐಬಾಲ್ ಏನಾಗುತ್ತೆ? ಎನ್ಲಾರ್ಜ್ ಆಗುತ್ತೆ ರಾದರ್ ದನ್ ದ ನಾರ್ಮಲ್ ಸೈಜ್. ಅದನ್ನ ನಾವೇನ್ ಹೇಳ್ತೀವಿ? ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಯಾವಾಗ ರೆಸ್ಪಾನ್ಸಿಬಲ್ ಆಗುತ್ತೆ? ಕ್ಯಾಲ್ಸಿಯಂ ಲೆವೆಲ್, ಹೈಪರ್ಥೈರಾಯ್ಡಿಸಮ್, ಕಂಪ್ಲೀಟ್ TCT ಹಾರ್ಮೋನ್ ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಆದಾಗ. ಸೊ ಅಗೇನ್ ಇಟ್ಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾನ್ಸರ್ ಆಫ್ ಅ ಥೈರಾಯ್ಡ್ ಗ್ಲ್ಯಾಂಡ್. ಇನ್ ಕೇಸ್ ಆಫ್ less secretion of TCT, it responsible for hypothyroidism. ಹೈಪೋ ಅಂತಂದ್ರೇನು? ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿರುವಂಥದ್ದು. ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಅಯೋಡಿನ್.
ಅಯೋಡಿನ್ ಇಲ್ದೇನು ಕೂಡ ಈ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇನ್ ಅಡಲ್ಟ್ ವುಮೆನ್ ಇಟ್ causes irregular menstrual cycle that is completely related to the PCOS or PCOD. ಅರ್ಥ ಆಗ್ತಿದೆಯಾ? ಎಸ್. In a hypothyroidism during pregnancy, it also affect the babies, ಎಸ್ಪೆಷಲಿ ದ ಸ್ಟಂಟೆಡ್ ಗ್ರೋತ್. ಸ್ಟಂಟೆಡ್ ಗ್ರೋತ್ ಅಂದ್ರೇನು? ಡ್ವಾರ್ಫಿಸಮ್, ಚಿಕ್ಕದಾಗಿರುವಂತ ಗ್ರೋತ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುವಂಥದ್ದು. ಮೆಂಟಲ್ ರಿಟಾರ್ಡೇಷನ್, ಲೋ ಇಂಟೆಲಿಜೆನ್ಸ್ ಕೋಶಂಟ್. ಲೋ ಇಂಟೆಲಿಜೆನ್ಸ್ ಕೋಶಂಟ್ ಅಂದ್ರೇನು? IQ ಲೆವೆಲ್, ಬ್ರೈನ್ ಕೆಪಾಸಿಟಿ ಏನಾಗುತ್ತೆ? ಲೋ ಆಗುವಂಥದ್ದು. ಎಬ್ನಾರ್ಮಲ್ ಸ್ಕಿನ್, ಡೀಫ್ ಆಗ್ಬೋದು ಅಥವಾ ಮ್ಯೂಟಿಸಮ್ ಕೂಡ ಆಗ್ತಾ ಹೋಗ್ಬೋದು. ಆಲ್ ದಿಸ್ ರೆಸ್ಪಾನ್ಸಿಬಲ್ ಬೈ ದ hypothyroidism cases. Hypothyroidism effect. And then abnormal increase of thyroid hormone also show also adverse effect on the body, especially the Graves' disease. We already discussed this, alva? Yes. Then the fifth gland is parathyroid gland. ಎಲ್ಲಿ ಬರುತ್ತೆ? ಥೈರಾಯ್ಡ್ ರೀಜನ್ ಅಲ್ಲೇ ಬರುವಂಥದ್ದು. ಬಟ್ ಇಟ್ಸ್ ಅಗೇನ್ subsection or a sub-region of thyroid gland. These 4 glands are known as parathyroid glands. These are 4 glands present on the back side of the thyroid gland, one pair each in the 2 lobes. ಕಂಪ್ಲೀಟ್ ಆಗಿ 2 lobes ಅಲ್ಲಿ ಕೂಡ 1 pair ಇರುತ್ತೆ. This secretes parathyroid hormone, PTH, a peptide hormone which is responsible for the calcium absorption and then calcium secretion. If any kind of parathyroid hormone irregulation which leads to the calcium accumulation in the blood, ಈ ತರ ಕೇಸಸ್ನ ನಾವೇನು ಹೇಳುವಂಥದ್ದು? ಇನ್ಕ್ರೀಸ್ ಆಫ್ ಕ್ಯಾಲ್ಸಿಯಂ ಲೆವೆಲ್ ಇನ್ ಬ್ಲಡ್, ದಿಸ್ ಇಸ್ ನೋನ್ ಆಸ್ hypercalcemia hormone, as well as it stimulate the bone resorption. Resorption ಅಂದ್ರೇನು? ಡಿಮಿನರಲೈಸೇಷನ್ ಆಗುವಂಥದ್ದು. ಬೋನ್ಸ್ ಏನಾಗುತ್ತೆ? ಕ್ರ್ಯಾಕ್ ಆಗುವಂಥದ್ದು. ಬೋನ್ ಡೆನ್ಸಿಟಿ ಏನಾಗುತ್ತೆ? ಲಾಸ್ ಆಗುವಂಥದ್ದು. ಇದೆಲ್ಲದೂ ಕೂಡ ಯಾವ ಹಾರ್ಮೋನಿಂದ ಪ್ರಾಪರ್ ಆಗಿ ಫಂಕ್ಷನ್ ಆಗುತ್ತೆ? ದಟ್ ಈಸ್ PTH, parathyroid hormone. It also stimulates the reabsorption of calcium by renal tubules. ಅಂದ್ರೇನು? ಕಿಡ್ನಿಯಲ್ಲಿ ಫಿಲ್ಟ್ರೇಟ್ ಆಗುವಾಗ ಈ PTH ಇದ್ರೆ ಮಾತ್ರ ಏನಾಗುತ್ತೆ? ಕ್ಯಾಲ್ಸಿಯಂ ಕಂಪೋನೆಂಟ್ ಅನ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂಡ್ ಅಬ್ಸಾರ್ಪ್ಷನ್ ಫ್ರಮ್ ದ ಡೈಜೆಸ್ಟೆಡ್ ಫುಡ್, ಡೈಜೆಷನ್ ಆದಾಗ ನೀವೇನೇ ಕ್ಯಾಲ್ಸಿಯಂ ಸೋರ್ಸ್ ತಗೊಂಡ್ರು ಕೂಡ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಪ್ರಾಪರ್ ಅಮೌಂಟ್ ಅಲ್ಲಿ ರಿಲೀಸ್ ಆಗಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಅಬ್ಸಾರ್ಬ್ ದ ಕ್ಯಾಲ್ಸಿಯಂ ಅಯಾನ್ ಫ್ರಮ್ ದ food component as well as the body system. Along with this, TCT. TCT ಅಂದ್ರೇನು? ಕ್ಯಾಲ್ಸಿಥ್ರಯೋನಿನ್ ಅಲ್ವಾ? ಯಾವುದು ಇಲ್ಲಿ? ಥೈರೋಕ್ಯಾಲ್ಸಿಟೋನಿನ್. ಈ ಹಾರ್ಮೋನ್ ಜೊತೆಗೆ ಪ್ಯಾರಾಥೈರಾಯ್ಡ್ ಹಾರ್ಮೋನು ಕೂಡ ಕ್ಯಾಲ್ಸಿಯಂ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಇನ್ ದ ಟೋಟಲ್ ಬಾಡಿ ಸಿಸ್ಟಮ್ ಪ್ಲಸ್ ಇನ್ ಬ್ಲಡ್. ಹಾಗಾಗಿ ಥೈರಾಯ್ಡ್ ಹಾರ್ಮೋನ್ ಅನ್ನೋದೇನಿದೆ ಕಂಪ್ಲೀಟ್ ಬಾಡಿ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಥೈರಾಯ್ಡ್ ಹಾರ್ಮೋನ್ ಆಸ್ ವೆಲ್ ಆಸ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಹಾಗಾಗಿ ಇಟ್ಸ್ ಅ ವೆರಿ ಲಾರ್ಜ್ ಗ್ಲ್ಯಾಂಡ್ ಇನ್ ಅ ಬಾಡಿ. ದೆನ್ ಥೈಮಸ್ ಗ್ಲ್ಯಾಂಡ್. It's exactly present nearest to the heart. Again, it have 2 lobes.
right lobe and then left lobe. It's a follicle-like structure. This is known as lobule, and then each lobule is divided by the septae. ಅಂದ್ರೇನು ಚಿಕ್ಕ ಚಿಕ್ಕದಾಗಿರುವಂತ ಒಂದು ಸ್ಪೇಸ್ ಇರುತ್ತೆ, ಅದನ್ನ ಸೆಪ್ಟಾ ಅಂತ ಹೇಳ್ತೀವಿ. It's a bilobe gland located between the lungs and nearest to the heart. Behind the sternum. Sternum ಅಂದ್ರೆ ನಾವು ಆಲ್ರೆಡಿ ನೋಡಿದೀವಿ ಅಲ್ವಾ, ಬೋನ್ ಸೆಕ್ಷನ್ ಅಲ್ಲಿ ಬ್ರೆಸ್ಟ್ ಬೋನ್ ಅನ್ನ ಸ್ಟರ್ನಮ್ ಅಂತ ಹೇಳ್ತೀವಿ. Behind sternum on the ventral side of aorta. Ventral ಅಂದ್ರೇನು back side of the heart. It secretes thymosin, again a peptide hormone. Peptide ಅಂತಂದ್ರೇನು related to the protein. Peptide hormone thymosin. Its major function is it differentiates T lymphocytes, especially in overall the thymosin or thymus very much essential for immunity. ಯಾವ ತರ ಇಮ್ಯುನಿಟಿಗೆ? ಇನ್ನೇಟ್ ಇಮ್ಯುನಿಟಿ ಅಂಡ್ ದೆನ್ ಎಕ್ವೈರ್ಡ್ ಇಮ್ಯುನಿಟಿ ಅಲ್ವಾ. ಟಿ ಲಿಂಫೋಸೈಟ್ಸ್ ವಿಚ್ ಪ್ರೊವೈಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂದ್ರೇನು? ಬ್ಲಡ್ ಅಲ್ಲಿರುವಂತ ಸೆಲ್ ಕಂಪೋನೆಂಟ್ಸ್ WBC, RBC, ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್, eosinophils, complete antibody production. Okay, all these are completely dependent on the other gland, that is thymus. Thymus ಅಲ್ಲಿ again thymosin. It also promote ಅಂದ್ರೆ ಏನು? Increase ಮಾಡುತ್ತೆ antibody production for a humoral immunity. In the overall, it completely maintain immunity in the almost all individual. In some cases in ಅನ್ನೋದಕ್ಕಿಂತ ಹೆಚ್ಚಿನದಾಗಿ in lot of cases the thymus is degenerated in old individual. ಇದೇನಾಗ್ತಾ ಬರುತ್ತೆ, ಈ ಲಾಬ್ಯೂಲ್ಸ್ ಕಾನ್ಸಂಟ್ರೇಷನ್ ಏನಿದೆ ಕಂಪ್ಲೀಟ್ ಆಗಿ ಡಿಜೆನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಥಿಕ್ ಆಗಿದೆಯಲ್ವಾ, ಅಕ್ಯುಮುಲೇಟ್ ಆಗಿದೆ. ಆಫ್ಟರ್ 50, ಆಫ್ಟರ್ 60 ಇದೆಲ್ಲ ಏನಾಗ್ತಾ ಹೋಗುತ್ತೆ, ಚಿಕ್ಕದಾಗಿ ಡಿಜೆನರೇಟ್ ಆಗ್ತಾ ಹೋಗುತ್ತೆ. ಈ ಡಿಜೆನರೇಷನ್ ಪ್ರಾಸೆಸ್ ಎಲ್ಲಿ ನಾವು ನೋಡ್ಬೋದು? ಓಲ್ಡ್ ಇಂಡಿವಿಜುವಲ್ ಅಲ್ಲಿ ನೋಡ್ಬೋದು. ಸೊ ಪ್ರೊಡಕ್ಷನ್ ಆಫ್ ಥೈಮೋಸಿನ್ ಆಲ್ಸೋ ಡಿಕ್ರೀಸಸ್. ಆಸ್ ಅ ರಿಸಲ್ಟ್ ಇಮ್ಯೂನ್ ರೆಸ್ಪಾನ್ಸಸ್ ಆಫ್ ಓಲ್ಡ್ ಪರ್ಸನ್ ಬಿಕಮ್ ವೀಕ್. ಯಾಕೆ? ವಯಸ್ಸಾದವ್ರ ಹತ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ, ಬಿಕಾಸ್ ಆಫ್ ದ ಡಿಜೆನರೇಷನ್ ಆಫ್ ದ thymus gland. ಅರ್ಥ ಆಗ್ತಿದೆಯಾ? ಎಸ್. And the seventh one is adrenal gland. Adrenal gland. ಎಲ್ಲಿ ಬರುತ್ತೆ adrenal gland? In the kidney area, upper part of the kidney area. Again, there are two regions is there. Adrenal cortex, outermost layer is cortex, innermost layer is medulla. It has a two part, adrenal cortex, outer part, adrenal medulla, inner part. Both the part also releases hormone. Adrenal cortex has again three area, which is that inner zone, the complete inner zone, and then middle area, middle zone of fasciculata. Zone of fasciculata ಅಂದ್ರೆ ಏನು? Middle area. And the uppermost layer is zone of glomerulosa. Okay, it's completely responsible for the blood filtration. Especially, it releases glucocorticoids, mainly the cortisol, and mineralocorticoids, mainly the aldosterone, and then androgenic corticoids. ಯಾವ ತರ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ? ಕಾರ್ಟಿಕಾಯ್ಡ್ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಗ್ಲೂಕೋಕಾರ್ಟಿಕಾಯ್ಡ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಲಡ್ ಗ್ಲೂಕೋಸ್ ಮೇಂಟೆನೆನ್ಸ್. ಮಿನರಲ್ ಅಬ್ಸಾರ್ಪ್ಷನ್ಗೆ ಈ ಮಿನರಲೋಕಾರ್ಟಿಕಾಯ್ಡ್ಸ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ದೆನ್ ಆಂಡ್ರೋಜೆನಿಕ್, ಇಟ್ಸ್ ಕಂಪ್ಲೀಟ್ಲಿ ಅ ರಿಪ್ರೊಡಕ್ಟಿವ್ ಹೆಲ್ತ್.
Yes, let's study one by one. Glucocorticoids. It majorly involved in a carbohydrate metabolism. ಯಾವಾಗ ನೀವು ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟ್, ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ದೋಸೆ, ಚಪಾತಿ ಯಾವುದನ್ನೇ ಕನ್ಸ್ಯೂಮ್ ಮಾಡಿದ್ರು, ಆಫ್ಟರ್ನೂನ್ ಅನ್ನ ಸಾರು ಮೊಸರು ಏನಾದ್ರೂ ತಿಂದ್ರು ಕೂಡ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ಗೆ ಏನ್ ಬೇಕಾಗುತ್ತೆ? ಇಟ್ಸ್ ಕಂಪ್ಲೀಟ್ಲಿ ರಿಕ್ವೈರ್ಡ್ ದ ಹಾರ್ಮೋನ್ ವಿಚ್ ಈಸ್ ರಿಲೀಸ್ಡ್ ಬೈ ದ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಕಿಡ್ನಿ ಮೇಲ್ಗಡೆ ಇರುವಂತ ಗ್ಲ್ಯಾಂಡ್ ಏನ್ ಮಾಡ್ಬೇಕು? ಗ್ಲೂಕೋಕಾರ್ಟಿಕಾಯ್ಡ್ಸ್ ನ ರಿಲೀಸ್ ಮಾಡಬೇಕು. ದೆನ್ ಓನ್ಲಿ ಇಟ್ ಪ್ರಾಪರ್ಲಿ ಹ್ಯಾಂಡಲ್ಡ್ ದ ಕಾರ್ಬೋಹೈಡ್ರೇಟ್. ಮೆಟಬಾಲಿಸಮ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್ ಅನ್ನ ಕಂಪ್ಲೀಟ್ ಆಗಿ ಸಿಂಪ್ಲೆಸ್ಟ್ ಫಾರ್ಮ್ಗೆ ತರುತ್ತೆ. ನೀವು ಯಾವುದೇ ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡಿ. ಯಾವುದದು? ಗ್ಲೂಕೋಸ್. ಗ್ಲೂಕೋಸ್ ಆಗಿ ಫೈನಲ್ ಆಗಿ ಕನ್ವರ್ಷನ್ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇಂದ ಅದನ್ನ ಬ್ಲಡ್ ಅಲ್ಲಿ ರಿಲೀಸ್ ಆಗಿರುತ್ತೆ ಅಲ್ವಾ? ಅಬ್ಸಾರ್ಪ್ಷನ್ ಆಗಿ ಬ್ಲಡ್ ಅಲ್ಲಿ ರಿಲೀಸ್ ಆಗಿರೋ ಗ್ಲೂಕೋಸ್ ಅನ್ನ ಕಂಪ್ಲೀಟ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಹೆಲ್ಪ್ ಮಾಡುತ್ತೆ ATP ಜನರೇಷನ್ ಮಾಡೋದಕ್ಕೆ. ಅಥವಾ ನೀವು ಫಿಸಿಕಲ್ ಆಕ್ಟಿವಿಟಿ ನೋ ಇದೆ ಅಂತ ಆದ್ರೆ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವು ಹಾಗೆ ಕುತ್ಕೊಂಡು ತಿಂದು ಹಾಗೆ ಕುತ್ಕೊಂಡಿದ್ರೆ ಏನ್ ಮಾಡುತ್ತೆ? ಫ್ಯಾಟ್ ಆಗಿ ಅಂದ್ರೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವೇನಾದ್ರೂ ಊಟ ಮಾಡಿ ನೆಕ್ಸ್ಟ್ ಮೂಮೆಂಟ್ಗೆನೆ ಕೆಲಸ ಮಾಡ್ತಿದ್ರಿ, ಫಿಸಿಕಲ್ ಆಕ್ಟಿವಿಟಿ ಹೈ ಮಾಡ್ತಾ ಇದ್ದೀರಿ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಆದ್ರೆ ನಿಮ್ಗೆ ಏನ್ ಮಾಡುತ್ತೆ? ಗ್ಲೂಕೋಸ್ ಥ್ರೂ ದ ಸಿಟ್ರಿಕ್ ಆಸಿಡ್ ಸೈಕಲ್ ಅಂಡ್ ದೆನ್ ಮೈಟೋಕಾಂಡ್ರಿಯಾದಲ್ಲಿ ಏನ್ ಮಾಡುತ್ತೆ? ಫೈನಲ್ ಆಗಿ ATP ನ ಜನರೇಟ್ ಮಾಡಿ ನಿಮ್ಗೆ ಎನರ್ಜಿನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇಫ್ ಸಪೋಸ್ ಯು ಆರ್ ನಾಟ್ ಇನ್ ಅ ಗುಡ್ ಕಂಡೀಷನ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಕಂಡೀಷನ್ ಅಲ್ಲಿ ಇಲ್ಲ ಅಂತಂದ ತಕ್ಷಣ ಇದೇನ್ ಮಾಡುತ್ತೆ? ಲಿಪಿಡ್ ಜನರೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಅ ಕಂಪ್ಲೀಟ್ ಫ್ಯಾಟ್ ಜನರೇಷನ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಅದನ್ನ ನಾವೇನ್ ಹೇಳ್ತೀವಿ? ಮೆಟಬಾಲಿಸಮ್. ಯಾವ್ದು ರೆಸ್ಪಾನ್ಸಿಬಲ್ ಇಲ್ಲಿ? ಗ್ಲೂಕೋಕಾರ್ಟಿಕಾಯ್ಡ್ಸ್. ಇಟ್ ಆಲ್ಸೋ ಸ್ಟಿಮ್ಯುಲೇಟ್ ಗ್ಲೂಕೋನಿಯೋಜೆನೆಸಿಸ್, ಲಿಪೋಲೈಸಿಸ್ ಅಂಡ್ ಪ್ರೋಟಿಯೋಲೈಸಿಸ್. ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಇದು ಯಾವಾಗ ಫಸ್ಟ್ ಸಿಸ್ಟಮ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನು? ನೀವು ಊಟ ಮಾಡಿದಾಗ ಅಥವಾ ತಿಂಡಿ ತಿಂದಾಗ ಆಗ್ಲೂ ಕೂಡ ಗ್ಲೂಕೋಕಾರ್ಟಿಕಾಯ್ಡ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು? ಇಟ್ ಸ್ಟಿಮ್ಯುಲೇಟ್ ಗ್ಲೂಕೋನಿಯೋಜೆನೆಸಿಸ್, ಲಿಪೋಲೈಸಿಸ್ ಅಂಡ್ ಪ್ರೋಟಿಯೋಲೈಸಿಸ್. ನೀವೇನ್ ಮಾಡ್ತಿದ್ದೀರಿ? ಈಗ ಕ್ಲಾಸಸ್ನ ಕೇಳ್ತಾ ಇದ್ದೀರಿ, ಆಲ್ಮೋಸ್ಟ್ 1 o'clock ಅವ್ರು 1:30 ಏನ್ ಮಾಡಿದಿರಿ? ಊಟ ಮಾಡಿದಿರಿ ಅಲ್ವಾ? ಲಂಚ್ ಮಾಡಿದಿರಿ. ಸೊ 4 hours ಈಗ ಏನಾಯ್ತು? 6 ಆಯ್ತು. 4 to 5 hours ಅಲ್ಲಿ ನೀವು ತಗೊಂಡ್ ಬಂದಿರೋ ಲಂಚ್ ಎಲ್ಲ ಕಂಪ್ಲೀಟ್ ಆಗಿ 0 ಆಯ್ತು. ಆಗ ಬ್ರೈನಿಗೆ ನಿಮ್ಗೆ ಗ್ಲೂಕೋಸ್ ಬೇಕಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊಳಕ್ಕೆ. ಆಗೇನ್ ಮಾಡುತ್ತೆ? ರೈಟ್ ನಾವು ಇದೇ ಆಗ್ತಾ ಇರೋದು ನಿಮ್ಮ ಬಾಡಿಯಲ್ಲಿ. ಸೊ ಇಟ್ಸ್ ನಾಟ್ ಅ ಬುಕಿಶ್ ಥಿಂಗ್. ಕಂಪ್ಲೀಟ್ ಆಗಿ ಈ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನ್ ಮಾಡುತ್ತೆ? ಆಡ್ರಿನಲ್ ಗ್ಲ್ಯಾಂಡ್ ಇಂದ ಬ್ಲಡ್ಗೆ ರಿಲೀಸ್ ಆಗಿ ನಿಮ್ಮ ಸ್ಟೋರ್ಡ್ ಗ್ಲೂಕೋಸ್ ಏನಿರುತ್ತೆ ಆಸ್ ಅ ಗ್ಲೈಕೋಜನ್, ನಿಮ್ಮ ಮಸಲ್ ಅಲ್ಲಿರುವಂತ ಗ್ಲೈಕೋಜನ್ ಅನ್ನ ಬ್ರೇಕ್ ಡೌನ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಮ ಬ್ರೈನಿಗೆ ಗ್ಲೂಕೋಸ್ ಅನ್ನ ಸಪ್ಲೈ ಮಾಡುತ್ತೆ. ಆಗ ನೀವು ಪ್ರಾಪರ್ ಆಗಿ ನಾನು ಏನ್ ಹೇಳ್ತಿದ್ದೀನಲ್ಲ ಪ್ರತಿಯೊಂದು ವರ್ಡ್ಸ್ ಕೂಡ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಬಹುದು. ದಟ್ ಈಸ್ ಗ್ಲೂಕೋನಿಯೋಜೆನೆಸಿಸ್. ಅಂದ್ರೇನು? ಗ್ಲೂಕೋಸ್ ಅನ್ನ ಜನರೇಟ್ ಮಾಡುವಂತ ಪ್ರಾಸೆಸ್ ಅನ್ನ ನಾವೇನ್ ಹೇಳ್ತೀವಿ? ಗ್ಲೂಕೋನಿಯೋಜೆನೆಸಿಸ್. ಸಪೋಸ್ ಗ್ಲೈಕೋಜನ್ ಅನ್ನೋದು ಬಾಡಿಯಲ್ಲಿ ಸ್ಟೋರ್ ಆಗಿಲ್ಲ, ಆಗೇನ್ ಮಾಡುತ್ತೆ? ಬಾಡಿ ಲಿಪಿಡ್ ಸ್ಟೋರ್ ಆಗಿರುತ್ತಲ್ವಾ, ಕೊಲೆಸ್ಟ್ರಾಲ್ ಸ್ಟೋರ್ ಆಗಿರುತ್ತಲ್ವಾ, ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿ ಅಗೇನ್ ಗ್ಲೂಕೋಸ್ ಕೊಡುತ್ತೆ. ದ್ಯಾಟ್ ಈಸ್ ಲಿಪೋಲೈಸಿಸ್. ಸಪೋಸ್ ಲಿಪಿಡ್ ಕೂಡ ಇಲ್ಲ ಬಾಡಿಯಲ್ಲಿ, ಅಗೇನ್ ಯಾವುದಕ್ಕೆ ಹೋಗುತ್ತೆ? ಪ್ರೋಟೀನ್ ಸ್ಟೋರ್ ಆಗಿರುತ್ತೆ ಆಸ್ ಎ ಕೀಟೋನ್ ಬಾಡಿ. ಈ ಕೀಟೋನ್ ಬಾಡಿನ ಮತ್ತೆ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಅನ್ನೇ ಕೊಡುವಂಥದ್ದು. ಹಾಗಾಗಿ ನಮ್ಮ ಎಂಟೈರ್ ಬಾಡಿ ಸಿಸ್ಟಮ್ ಇಸ್ ಟೋಟಲಿ ಡಿಪೆಂಡೆಂಟ್ ಆನ್ ಗ್ಲೂಕೋಸ್ ಮಾಲಿಕ್ಯೂಲ್ ಓನ್ಲಿ, C6H12O6. ಹಾಗಾಗಿ ಬಾಡಿ ಏನ್ ರಿಕಗ್ನೈಸ್ ಮಾಡುತ್ತೆ? C6H12O6 ಅನ್ನ ಮಾತ್ರ ರಿಕಗ್ನೈಸ್ ಮಾಡಿ ಬ್ರೈನಿಗೆ
ಅಥವಾ ಬ್ರೈನ್ ಪಾರ್ಟ್ಸ್ಗೆ ಎಲ್ಲದಕ್ಕೂ ಕೂಡ ಪ್ರಾಪರ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ವೆರಿ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್. ಹಾಗಾಗಿ ಯಾವುದೇ ಪ್ರಾಸೆಸ್ ಇರ್ಬೋದು, ಅದ ಏನ್ ಕೊಡ್ಬೇಕು, ನಮ್ಗೆ ಏನ್ ಜನರೇಟ್ ಮಾಡಬೇಕು, ಗ್ಲೂಕೋಸ್ ಅನ್ನ ಜನರೇಟ್ ಮಾಡಬೇಕು ಫಾರ್ ದ ಎನರ್ಜಿ ಪರ್ಪಸ್. ಯಾವಾಗ? ವೆನ್ ಯು ಆರ್ ಇನ್ ಅ ಹಂಗರ್ ಸ್ಟೇಜ್. ಅಂದ್ರೇನು? ಹಸಿವಾದಾಗ ಈ ಸ್ಟೇಜಸ್ ಅಲ್ಲಿ ನಮ್ಗೆ ಗ್ಲೂಕೋಸ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೇವೆ? ಜೆನೆಸಿಸ್, ಲಿಪೋಲೈಸಿಸ್ ಅಂಡ್ ದೆನ್ ಪ್ರೋಟಿಯೋಲೈಸಿಸ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ಸ್ ಅಗೇನ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಸೇಮ್ ಗ್ಲೂಕೋಕಾರ್ಟಿಕಾಯ್ಡ್ಸ್. ಅರ್ಥ ಆಗ್ತಿದೆಯಾ? ಅಂಡ್ ಇಟ್ ಇನ್ಹಿಬಿಟ್ಸ್ ಸೆಲ್ಯುಲಾರ್ ಅಪ್ಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ಅಮೈನೋ ಆಸಿಡ್ಸ್. ಯಾವ ಸಿಚುವೇಶನ್ ಅಲ್ಲಿ ಅಮೈನೋ ಆಸಿಡ್ ಅನ್ನ ಬ್ರೇಕ್ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಅಮೈನೋ ಆಸಿಡ್ ಅನ್ನ ರಿಜೆಕ್ಟ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸೈಡ್ ಮಾಡೋ ಫ್ಯಾಕ್ಟರ್ ಯಾವ್ದಿಲ್ಲಿ? ಗ್ಲೂಕೋಕಾರ್ಟಿಕಾಯ್ಡ್ ಹಾರ್ಮೋನ್. ಓಕೆ, ಎಸ್. ಹಾಗಾಗಿ ಇಟ್ ಇನ್ಹಿಬಿಟ್ ಸೆಲ್ಯುಲಾರ್ ಅಪ್ಟೇಕ್. ಸೆಲ್ಯುಲಾರ್ ಅಪ್ಟೇಕ್ ಅಂದ್ರೆ ಏನು? ಸೆಲ್ ಇಂದ ಮೆಟಬಲೈಸ್ ಆಗುವಂಥದ್ದು. ಯುಟಿಲೈಸೇಷನ್ ಆಫ್ ಅಮೈನೋ ಆಸಿಡ್ಸ್. ಅಗೇನ್ ಇಟ್ ಮೇಂಟೈನ್ಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಹಾರ್ಟ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡುತ್ತೆ. ಹಾರ್ಟ್ ಬೀಟ್ ಎಷ್ಟಾಗಬೇಕು, ಹಾರ್ಟ್ ಇಂದ ಬ್ಲಡ್ ವಾಲ್ಯೂಮ್ ಎಷ್ಟು ಕಲೆಕ್ಟ್ ಆಗಬೇಕು, ಆಕ್ಸಿಜನೇಟೆಡ್ ಎಷ್ಟಾಗಬೇಕು, ಅಂಡ್ ದೆನ್ ಡಿಆಕ್ಸಿಜನೇಟೆಡ್ ಬ್ಲಡ್ ಯಾವಾಗ ಮೂವ್ ಆಗಬೇಕು, ಎಷ್ಟು ರೇಟ್ ಅಲ್ಲಿ, ರಿದಮ್ ಅಲ್ಲಿ ಹಾರ್ಟ್ ಇಂದ ಸರ್ಕ್ಯುಲೇಟ್ ಆಗಬೇಕು. ಇಟ್ಸ್ ಕಂಪ್ಲೀಟ್ಲಿ ಅಗೇನ್ ಡಿಪೆಂಡ್ ಆನ್ ಗ್ಲೂಕೋಕಾರ್ಟಿಕಾಯ್ಡ್ ಹಾರ್ಮೋನ್ಸ್. ಅಂಡ್ ದೆನ್ ಕಿಡ್ನಿ ಫಂಕ್ಷನ್ಸ್. ದ ಕಾರ್ಟಿಸಾಲ್ ಸ್ಟಿಮ್ಯುಲೇಟ್ಸ್ RBC ಪ್ರೊಡಕ್ಷನ್. ಬ್ಲಡ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೂ ಕೂಡ ದ ಸೇಮ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಬೇಕಾಗುತ್ತೆ. And then it produces anti-inflammatory reaction and suppresses immune responses. ಈಗ ಸಪೋಸ್ ಏನಾದರೂ ಒಂದು ಚಿಕ್ಕದಾಗಿರುವಂತ ಒಂದು ಉಂಡಾದ್ರೆ, ನೀವು ಯಾವುದೋ ಒಂದು 2-3 ಡೇಸ್ ಆದ್ಮೇಲೆ ಏನಾಗುತ್ತೆ? ಆ ಊತ ಕಡಿಮೆ ಆಗುತ್ತೆ. ಯಾಕೆ? ಯಾವ ಸಿಚುವೇಶನ್ ಇಂದ, ಯಾವ ಕೆಮಿಕಲ್ ಇಂದ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುವಂಥದ್ದು? ಬೈ ದ ಕಾನ್ಸಂಟ್ರೇಷನ್ ಆಫ್ ಗ್ಲೂಕೋಕಾರ್ಟಿಕಾಯ್ಡ್ಸ್. It acts like an anti-inflammatory and reduces the inflammation and suppresses the immune responses. ಅಲ್ವಾ? ಬಾಡಿಯಲ್ಲಿ ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ? ರಿಕವರಿ ಆಗ್ತಾ ಇರುತ್ತೆ ಕೆಲವೊಂದಿಷ್ಟು ಟೈಮಲ್ಲಿ. ಅದನ್ನ ಯಾವ್ದು ಮೇಂಟೈನ್ ಮಾಡುವಂಥದ್ದು? ದ ಎಂಡೋಕ್ರೈನ್ ಗ್ಲ್ಯಾಂಡ್, ಆಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುವಂತ ಒಂದು ಯಾವ್ದು? ಗ್ಲೂಕೋಕಾರ್ಟಿಕಾಯ್ಡ್ಸ್. ಅರ್ಥ ಆಗ್ತಿದೆಯಾ? ಎಸ್. The second is mineralocorticoids. It's completely responsible for the absorption of minerals. It regulates the water volume in the body, especially the electrolyte balance, osmotic pressure, and the blood pressure. Osmotic pressure ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? Again, it's mineral. Zinc, magnesium, manganese, okay, calcium, potassium, sodium, and then chloride ion, and then which other? Iron. Okay, all these minerals are, again, their balance is totally dependent on mineralocorticoids. This is the major function done by mineralocorticoids. ವಾಟರ್ ಬ್ಯಾಲೆನ್ಸ್ ಅನ್ನ ಕಂಪ್ಲೀಟ್ ಆಗಿ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ಅನ್ನು ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡುತ್ತೆ. ದ ನೆಕ್ಸ್ಟ್ ಈಸ್ ಇಟ್ ಆಲ್ಸೋ ಸ್ಟಿಮ್ಯುಲೇಟ್ ಆಲ್ಡೋಸ್ಟಿರಾನ್, ರೀಅಬ್ಸಾರ್ಪ್ಷನ್ ಆಫ್ ಸೋಡಿಯಂ ಅಂಡ್ ವಾಟರ್ ಫ್ರಮ್ ದ ಕಿಡ್ನಿ. ರೇನಾಲ್ ಟ್ಯೂಬ್ಯೂಲ್ಸ್ ಇಂದ ಸೋಡಿಯಂ ಸಾಲ್ಟ್, sodium chloride, and excretion of potassium and then phosphate ion. ಇದನ್ನ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ mineralocorticoids. Then androgenic corticoids. It's again responsible for the growth of facial hair, pubic hair, and then axial hairs. ಕಂಪ್ಲೀಟ್ ಆಗಿ ಸ್ಕಿನ್ ಮೇಲೆ ಇರುವಂತ ಹೇರ್ಗಳಿಗೆ ಯಾವುದು ರೆಸ್ಪಾನ್ಸಿಬಲ್ ಇರುವಂತದ್ದು? ಆಂಡ್ರೋಜೆನಿಕ್ ಕಾರ್ಟಿಕಾಯ್ಡ್ಸ್. ಎನಿ ಕೈಂಡ್ ಆಫ್ ಡಿಫಿಷಿಯನ್ಸಿ ಆಫ್ ಕಾರ್ಟಿಕಾಯ್ಡ್ ಹಾರ್ಮೋನ್ ವಿಚ್ affects the carbohydrate metabolism.
ಇದು ಕೂಡ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇಫ್ ಸಪೋಸ್ ಎನಿ ಲೆಸ್ ಕಾನ್ಸಂಟ್ರೇಷನ್ ಆಫ್ androgenic, otherwise simple corticoid hormone, it causes weakness ಅಥವಾ ಫ್ಯಾಟಿಗ್ಯೂ ಅಂತಂದ್ರೇನು, ಬೀಳುವಂಥದ್ದು, ತುಂಬಾ ಸುಸ್ತಾಗ್ತಾ ಇರುವಂಥದ್ದು. ಸಚ್ ಕಂಡೀಷನ್ ಈಸ್ ನೋನ್ ಆಸ್ ದ ಡಿಸೀಸ್ ಈಸ್ ಆಡಿಸನ್ಸ್ ಡಿಸೀಸಸ್. ಆದ್ರಿಂದ ಒಂದು ಡಿಸೀಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ಮೆಟಬಾಲಿಸಮ್ ಲಾಸ್ ಆಗಿ. ಅದನ್ನ ನಾವೇನ್ ಹೇಳ್ತೀವಿ, ಆಡಿಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಎಸ್. ಇದು ಎಲ್ಲಿಂದ ರಿಲೀಸ್ ಆಗಿರುವಂಥದ್ದು? ಈ 3 ಹಾರ್ಮೋನ್ಸ್, ಗ್ಲೂಕೋಕಾರ್ಟಿಕಾಯ್ಡ್ಸ್, ಮಿನರಲೋಕಾರ್ಟಿಕಾಯ್ಡ್ಸ್ ಅಂಡ್ androgenic corticoids. It's completely released by the cortex region of adrenal gland. ಈ ಯಾವುದಿಲ್ಲಿ ಕಂಪ್ಲೀಟ್ ಆಗಿ ಔಟರ್ ಮೋಸ್ಟ್ ಕಾರ್ಟೆಕ್ಸ್ ಇದೆಯಲ್ಲ, ಇದರಿಂದ 3 ಹಾರ್ಮೋನ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನರ್ ಕಾರ್ಟೆಕ್ಸ್ ಮೆಡುಲಾದಿಂದ ಕೂಡ ಮತ್ತೆ ಅಗೇನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆ, ಎಸ್. ಇದನ್ನ ನಾವೇನ್ ಹೇಳ್ತೀವಿ, adrenal medulla, the innermost or inner core of the adrenal gland. It produces catecholamine or a hormone. It is completely responsible for your mood or a complete fear or emotions. The complete emotion is depend on this ಹಾರ್ಮೋನ್ಸ್. ಯಾವ ತರ ಹಾರ್ಮೋನ್ ಅದು? ಆಡ್ರಿನಲ್ ಮೆಡುಲಾ ಒಳಗಡೆ ರಿಲೀಸ್ ಆಗುವಂತ ಒಂದು ಹಾರ್ಮೋನ್, ಆಡ್ರಿನಲಿನ್ ಆರ್ ಎಪಿನೆಫ್ರಿನ್ ಅಂತ ಕೂಡ ಹೇಳ್ತೀವಿ. ಅಂಡ್ ನಾರ್ ಆಡ್ರಿನಲಿನ್ ಆರ್ ನಾರ್ ಎಫಿನೆಫ್ರಿನ್. ಓಕೆ, ಈ 2 ಹಾರ್ಮೋನ್ಸ್ ಏನ್ ಮಾಡುತ್ತೆ, ನಮ್ಮ ಎಂಟೈರ್ ಇಮೋಷನ್ಸ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಾಗಾಗಿ ದೇ ಆರ್ ರ್ಯಾಪಿಡ್ಲಿ ಸಿಕ್ರೇಟೆಡ್ ಇನ್ ರೆಸ್ಪಾನ್ಸ್ ಇನ್ ಅ ಸ್ಟ್ರೆಸ್ ಕಂಡೀಷನ್. ಈಗ ನೀವು ಓದೋದಕ್ಕೆ ತುಂಬಾ ಇದೆ ಅಲ್ವಾ, ಇನ್ನೇನು ಎಕ್ಸಾಮ್ ಬರ್ತಾ ಇದೆ, ಪೋರ್ಷನ್ಸ್ ಎಲ್ಲ ಕವರ್ ಆಗಿದೆ. ಸೊ ಲಾಟ್ ಆಫ್ ಸ್ಟ್ರೆಸ್ ಆದಾಗ, ತುಂಬಾ ಭಯ ಆದಾಗ ಎಕ್ಸಾಮ್ ನ ಟೈಮಲ್ಲಿ ಆಗೇನಾಗುತ್ತೆ, ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? ನಿಮ್ಮ ಕಿಡ್ನಿ ಮೇಲ್ಗಡೆ ಇರುವಂತ ಸಾಫ್ಟ್ ಪೋರ್ಷನ್ ಏನಿದೆ, ಆ ಇನ್ನರ್ ಮೆಡುಲಾದಿಂದ ಏನ್ ರಿಲೀಸ್ ಆಗುತ್ತೆ? ಆಡ್ರಿನಲಿನ್ ಆರ್ ನಾರ್ ಆಡ್ರಿನಲಿನ್. Completely a stress hormone, fear hormone, anger generating hormone also. Okay, they are rapidly secreted in response. ನೀವು ಹೇಗೆ ಬಾಡಿ ರಿಯಾಕ್ಷನ್ ಆಗ್ತಾ ಇರುತ್ತೆ, ಅದಕ್ಕೆ ಆ ರೆಸ್ಪಾನ್ಸ್ ಆಗಿ ಯಾವ ಹಾರ್ಮೋನ್ ರಿಲೀಸ್ ಆಗುವಂಥದ್ದು? ಸ್ಟ್ರೆಸ್ ಹಾರ್ಮೋನ್. ದಿಸ್ ಆರ್ ಕಂಪ್ಲೀಟ್ಲಿ ನೋನ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್ಸ್, ಹಾರ್ಮೋನ್ಸ್ ಆಫ್ ಫೈಟ್ ಆರ್ ಫ್ಲೈಟ್. ನೀವು ಫೈಟ್ ಮಾಡಬೇಕು, ಇಲ್ಲ ಫ್ಲೈಟ್ ಆಗಿ ಓಡಬೇಕು. ಎರಡೇ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡೋ ಹಾರ್ಮೋನ್ ಯಾವ್ದದು? ಎಪಿನೆಫ್ರಿನ್ ಆರ್ ನಾರ್ ಎಫಿನೆಫ್ರಿನ್. ಕೆಲವೊಬ್ರು ಏನಕ್ಕೆ ಓಡೋಗ್ತಾರೆ, ಅವ್ರಿಗೆ ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ಬಿಕಾಸ್ ಆಫ್ ರೆಸ್ಪಾನ್ಸಿಬಲ್ ಇಟ್ ಸೆಲ್ಫ್ ಬೈ ಹಾರ್ಮೋನ್. ಹಾರ್ಮೋನೇ ಏನ್ ಮಾಡುತ್ತೆ, ಬ್ರೈನ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಈ ಕಿಡ್ನಿಯಲ್ಲಿ ರಿಲೀಸ್ ಆಗಿರುವಂತ, ಕಿಡ್ನಿ ಅಪ್ಪರ್ ಪೋರ್ಷನ್ ಅಲ್ಲಿ ರಿಲೀಸ್ ಆಗಿರುವಂತ ಹಾರ್ಮೋನ್ ಏನ್ ಮಾಡುತ್ತೆ, ಬ್ರೈನ್ಗೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಅನ್ನ ಕಳಿಸುತ್ತೆ. ಯಾವುದು? ಎಪಿನೆಫ್ರಿನ್ ಆರ್ ನಾರ್ ಎಪಿನೆಫ್ರಿನ್. ಒಂದು ನೀವು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಬೇಕು, ಅದನ್ನ ಫೈಟ್ ಅಂತ ಹೇಳ್ತೀವಿ. ಅಂದ್ರೇನು? ಅದ್ರ ವಿರುದ್ಧವಾಗಿ ನೀವು ಕೆಲಸ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ಡ್ ಲೆವೆಲ್ಗೆ ಬ್ರೈನ್ ಬರ್ತಾ ಹೋಗುತ್ತೆ. ನೀವೇ ಅದನ್ನ ಸಮಾಧಾನ ಮಾಡಬೇಕು. ಇನ್ ಕೇಸ್ ಆಫ್ ಸ್ಟ್ರೆಸ್, ಯಾವಾಗ ಓದೋ ಕಂಡೀಷನ್, ಬುಕ್ ನೋಡ್ತಿದ್ದಂಗೆನೆ ಮೊದಲು ಓಡೋಗೋಣ ಅಂತ ಅನ್ಸುತ್ತಲ್ವಾ, ದಟ್ ಈಸ್ ಅ ಫ್ಲೈಟ್ ಕಂಡೀಷನ್. ಅದರಿಂದ ಒಂದು ಸಿಚುವೇಶನ್ ಇಂದ, ಓದ್ಬೇಕು ಅನ್ನೋ ಸಿಚುವೇಶನ್ ಇಂದ ಆಚೆ ಹೋಗೋದು, ಓಡೋಗೋದನ್ನ, ಭಯದಿಂದ ಓಡೋಗೋದನ್ನ ಏನ್ ಹೇಳ್ತೀವಿ ನಾವು? ಫ್ಲೈಟ್ ಕಂಡೀಷನ್ ಅಂತ ಹೇಳ್ತೀವಿ. ಬ್ರೈನಿಗೆ ನಿಮ್ಮದೇ ಹಾರ್ಮೋನ್ ಏನ್ ಮಾಡುತ್ತೆ, ಸಿಗ್ನಲ್ ಅನ್ನ ರಿಲೀಸ್ ಮಾಡುತ್ತೆ. ಇಲ್ಲ ಬೇಡ, ಓದೋದ್ ಬೇಡ, ಇವತ್ತು ಬೇಡ, ನಾಳೆ ಒಂದು ಅರ್ಧ ಗಂಟೆ ಟಿವಿ ನೋಡೋಣ, ಅರ್ಧ ಗಂಟೆ ಮೊಬೈಲ್ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಏನ್ ಮಾಡುತ್ತೆ, ಮುಂದೆ ತಳ್ತಾ ಇರುತ್ತೆ.
ಫ್ಲೈಟ್ ಕಂಡೀಷನ್. ಇವೆರಡನ್ನು ಕೂಡ ನೀವೇ ಮೇಂಟೈನ್ ಮಾಡ್ಬೋದು. ಯಾಕೆ? ಇಟ್ಸ್ ಎ ಸಿಂಪಲ್ ಎಮರ್ಜೆನ್ಸಿ ಹಾರ್ಮೋನ್. ಆ ಸ್ಟ್ರೆಸ್ ಅಂತ ಬಂದಾಗ ಎಮರ್ಜೆನ್ಸಿ ಹಾರ್ಮೋನ್ ಏನ್ ಮಾಡುತ್ತೆ? ಇಮ್ಮಿಡಿಯೇಟ್ ಆಗಿ ರಿಲೀಸ್ ಆಗುತ್ತೆ. ಅಫ್ಕೋರ್ಸ್ ದೀಸ್ ಆರ್ ವೆರಿ ಹೆಲ್ಪ್ಫುಲ್ ಡ್ಯೂರಿಂಗ್ ದಿಸ್ ಕಂಡೀಷನ್. ಯಾವಾಗ ಕಂಡೀಷನ್ ಅಲ್ಲಿ ವೆರಿ ಹೆಲ್ಪ್ಫುಲ್ ಆಗುವಂಥದ್ದು? ಈ ತರ ಹುಲಿ ಅಟ್ಟಿಸ್ಕೊಂಡ್ಬಂದಾಗ, ನಾಯಿಗಳು ಅಟ್ಟಿಸ್ಕೊಂಡ್ಬಂದಾಗ ಕರೆಕ್ಟ್ ಇದೆ ಸಿಚುವೇಶನ್. ಬಟ್ ನಾಟ್ ಇನ್ ಆಲ್ ಸಿಚುವೇಶನ್. ಎಕ್ಸಾಮ್ ಟೈಮಲ್ಲಿ ನೀವು ಓದಲೇಬೇಕು ಹಿಂದಿನ ದಿನ ಎಲ್ಲ. ಅವಾಗ ಫ್ಲೈಟ್ ಮೋಡ್ ಬೇಡ, ಫೈಟ್ ಮೋಡ್ ಬೇಕಾಗುತ್ತೆ. ದಟ್ಸ್ ವೈ ಯು ಹ್ಯಾವ್ ಟು ಫೈಟ್ ವಿತ್ ದೀಸ್ ಹಾರ್ಮೋನ್ಸ್. Okay, that is adrenal medulla. And these hormone increases alertness, the good thing, pupillary dilation, piloerection, rising of haze, sweating, heartbeat, heart contraction, and then respiratory rate. ಇದೆಲ್ಲ ರೆಸ್ಪಾನ್ಸ್ ಏನಕ್ಕೆ? ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ಅಲ್ಲಿ ಇವೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ದೇ ಆಲ್ಸೋ ಸ್ಟಿಮ್ಯುಲೇಟ್ breakdown of glycogen in this, especially ಗ್ಲೂಕೋಸ್ ಜನರೇಷನ್ ಅಲ್ಲಿ ಗ್ಲೈಕೋಜನ್ ಇಂದ ಗ್ಲೂಕೋಸ್ ರಿಲೀಸ್ ಆಗುವಂಥದ್ದು. ಈ ಸಿಚುವೇಶನ್ ಅಲ್ಲೂ ಕೂಡ ಎಪಿನೆಫ್ರಿನ್, ನಾರೆಫಿನೆಫ್ರಿನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಸ್ಟಿಮ್ಯುಲೇಟ್ ದ breakdown of lipids and then proteins, again for the generation of glucose for a ಎನರ್ಜಿ ಪರ್ಪಸ್. ಕಂಪ್ಲೀಟ್ ಆಗಿ ಗ್ಲೂಕೋಸ್ ಇಂದಾನೆ ನಮ್ಗೆ ಏನ್ ಬರಬೇಕು? ATP ಜನರೇಟ್ ಆಗಬೇಕು. ಹಾಗಾಗಿ ದಿಸ್ ಮಸ್ಟ್ ಬಿ ಎಸೆನ್ಷಿಯಲ್ ಡ್ಯೂರಿಂಗ್ ದ ಎನಿ ಕೈಂಡ್ ಆಫ್ ಅಲರ್ಟ್ನೆಸ್. ದೆನ್ ಅನದರ್ ಲಾಸ್ಟ್ ಬಟ್ ನಾಟ್ ಒನ್, the pancreas gland. It also releases very important hormone. It's a combination of gland, a composite gland that is heterocrine. ಹಾಗಾಗಿ ಪ್ಯಾನ್ಕ್ರಿಯಾಸ್ ಅನ್ನ ನಾವೇನ್ ಹೇಳ್ತೀವಿ? ಹೆಟೆರೋಕ್ರೈನ್ ಅಂತ ಹೇಳ್ತೀವಿ. It's a combination of two things, that is exocrine and then endocrine. Especially islets of Langerhans are the endocrine part and releases almost all insulin, which is responsible for the maintenance of the blood glucose. There are about 1 to 2 million islets of pancreatic tissue present in the endocrine part. Okay, yes. ಇಲ್ಲಿ ಪ್ಯಾನ್ಕ್ರಿಯಾಸ್ ಅಲ್ಲಿ ಇದು ಗ್ಲ್ಯಾಂಡ್ ಹೌದು, ಜೊತೆಗೆ ಆರ್ಗನ್ ಕೂಡ ಹೌದು. ಐಸ್ಲೆಟ್ ಲ್ಯಾಂಗರ್ ಹ್ಯಾಂಡ್ ಟಿಶ್ಯೂ ಅಥವಾ ಸೆಲ್ಸ್ ಏನಿದೆ ಕಂಪ್ಲೀಟ್ ಆಗಿ ಎಂಡೋಕ್ರೈನ್ ಸಿಸ್ಟಮ್ಗೆ ಇನ್ವಾಲ್ವ್ ಆಗುತ್ತೆ, ಎಕ್ಸೋಕ್ರೈನ್ಗಲ್ಲ. ಓಕೆ, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಸುಲಿನ್ ಹಾರ್ಮೋನ್ ಪ್ರೊಡಕ್ಷನ್. ದಿಸ್ ಆಲ್ಫಾ ಅಂಡ್ ಬೀಟಾ ಸೆಲ್ಸ್ ಇನ್ ದ ಲುಕ್ ಇದೆಲ್ಲದು ಕೂಡ ಡಾರ್ಕ್ ಬ್ಲೂ ಅಲ್ಲಿರೋದು ಆಲ್ಫಾ ಸೆಲ್ಸ್, ಲೈಟ್ ಬ್ಲೂ ಅಲ್ಲಿರುವಂಥದ್ದು ಬೀಟಾ ಸೆಲ್ಸ್. ಆಲ್ಫಾ ಅಂಡ್ ಬೀಟಾ ಸೆಲ್ಸ್ ಇಂದ the complete islet of Langerhans cells, which releases the hormone glucagon and then insulin. ಎರಡು ಟೈಪಿನ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಗ್ಲುಕಾಗಾನ್ ಅಂಡ್ ದೆನ್ ಇನ್ಸುಲಿನ್. ದೇ ಮೇಂಟೈನ್ ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಇನ್ ಅ ಬ್ಲಡ್ ಸಿಸ್ಟಮ್. ಎಕ್ಸಸ್ ಆಗಿರುವಂತ ಗ್ಲೂಕೋಸ್ ಅನ್ನ ಒಂದು ಕಡೆ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿಸಿ ಬ್ಲಡ್ ಅನ್ನ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. The first hormone is glucagon. It's a hyperglycemic factor. The major function of glucagon is it may acts on the liver cells mele act ಮಾಡುತ್ತೆ, the hepatocyte, and stimulates the glycogenolysis. ಗ್ಲೈಕೋಜನ್ ಅನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. and resulting in a increased blood sugar. ಯಾವಾಗೆಲ್ಲ ನಮಗೆ ಗ್ಲೂಕೋಸ್ ಸಪ್ಲೈ ಆಗಬೇಕು ಬಾಡಿಯಲ್ಲಿ, ಆಗ ಈ ಹಾರ್ಮೋನ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಇಟ್ಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಹೈಪರ್ಗ್ಲೈಸಿಮಿಯಾ. ಅಂದ್ರೆ ಗ್ಲೂಕೋಸ್ ಅನ್ನ ಬ್ಲಡ್ ಅಲ್ಲಿ ಜಾಸ್ತಿ ರಿಲೀಸ್ ಮಾಡಿದಾಗ ಈ ಕಂಡೀಷನ್ ಏನ್ ಹೇಳುತ್ತೆ?
hyper, that means increased. It stimulates gluconeogenesis. ಗ್ಲೂಕೋಸ್ ಅನ್ನು ಕೂಡ ರೀಜನರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಟ್ ರೆಡ್ಯೂಸಸ್ ದ ಸೆಲ್ಯುಲಾರ್ ಗ್ಲೂಕೋಸ್ ಅಪ್ಟೇಕ್ ಅಂಡ್ ಯುಟಿಲೈಸೇಷನ್. ಕಂಪ್ಲೀಟ್ ಆಗಿ ಬ್ಲಡ್ ಅಲ್ಲಿರುವಂತ ಗ್ಲೂಕೋಸ್ ಅನ್ನ ಸೆಲ್ಸ್ಗಳು ಅಪ್ಟೇಕ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಫೈನಲಿ ಆ ಗ್ಲೂಕೋಸ್ ಏನಾಗುತ್ತೆ, ATP ಆಗಿ ಕನ್ವರ್ಟ್ ಆಗುತ್ತೆ. ಎನರ್ಜಿ ಜನರೇಷನ್ ಅದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು? ಗ್ಲೂಕಾಗಾನ್. ಕಂಪ್ಲೀಟ್ ಆಗಿ ಹೇಳೋದಾದ್ರೆ, in general, glucagon is very much helpful for the ATP generation as and when we need energy during the hunger stage. In case of insulin, this is a hypoglycemic factor. It stimulates glycogenesis, that is a conversion of glucose into glycogen. ಬ್ಲಡ್ ಅಲ್ಲಿರುವಂತ ಎಕ್ಸಸ್ ಗ್ಲೂಕೋಸ್ ಮಾಲಿಕ್ಯೂಲ್ ನ ಒಂದು ಗತಿ ಕಾಣಿಸುತ್ತೆ. ಯಾವುದದು? ಇನ್ಸುಲಿನ್. ಈ ಗ್ಲೂಕೋಸನ್ನೆಲ್ಲ ಕಂಪ್ಲೀಟ್ ಆಗಿ ಸೆಲ್ಗಳಿಗೆ ಕಳಿಸಿ ಅಲ್ಲಿ ಮಸಲ್ ಸೆಲ್ಲಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಗ್ಲೈಸಮಿಕ್ ಇಂಡೆಕ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಫ್ಯಾಕ್ಟರ್ ಇನ್ಸುಲಿನ್. ಸೊ if there any imbalance in the production or any kind of improper functioning of the insulin, that leads to the diabetes mellitus. It is the disorder due to prolonged hyperglycemia. ಇನ್ಸುಲಿನ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡದಿದ್ದಾಗ ಬ್ಲಡ್ ಅಲ್ಲಿರುವಂಥ ಗ್ಲೂಕೋಸ್ ಮಾಲಿಕ್ಯೂಲ್ಗಳು ಹಾಗೆ ಉಳ್ಕೊಳ್ಳುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಹೈಪರ್ಗ್ಲೈಸೆಮಿಕ್ ಕಂಡೀಷನ್, ಅಂಡ್ ದೆನ್ ದಟ್ ಈಸ್ ಡಯಾಬಿಟಿಸ್ ಮಿಲಿಟಸ್. ಮಿಲಿಟಸ್ ಅಂದ್ರೇನು? ಸ್ವೀಟ್ ಇನ್ ನೇಚರ್ ಅಂತ. ಬ್ಲಡ್ ಸ್ವೀಟ್ ಇನ್ ನೇಚರ್. ಸಿಂಪ್ಟಮ್ಸ್ ಎಸ್ಪೆಷಲಿ ಲಾಸ್ ಆಫ್ ಗ್ಲೂಕೋಸ್ ಥ್ರೂ ಯೂರಿನ್. ಯೂರಿನ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ಲೂಕೋಸ್ ಆಚೆ ಹೋಗ್ತಾ ಇರುತ್ತೆ. ಯಾಕೆ ಅಂದ್ರೆ ಅನ್ವಾಂಟೆಡ್ ಥಿಂಗ್ ಅಲ್ವಾ ಅದು. ಅಂಡ್ ಫಾರ್ಮೇಶನ್ ಆಫ್ ಹಾರ್ಮ್ಫುಲ್ ಕಂಪೌಂಡ್ಸ್ ಲೈಕ್ ಕೀಟೋನ್ ಬಾಡೀಸ್. ಪ್ರಾಪರ್ ಆಗಿ ಮೇಂಟೈನ್ ಆಗ್ತಾ ಇರೋದಿಲ್ಲ ಡಯಾಬಿಟಿಸ್ ಸಿಸ್ಟಮ್. ಸೊ ದಿಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಕಂಪ್ಲೀಟ್ ಇನ್ಸರ್ಷನ್ ಆಫ್ ಇನ್ಸುಲಿನ್. ಇನ್ಸರ್ಷನ್ ಇಂಜೆಕ್ಷನ್ ಆದ್ರೂ ಮಾಡ್ಬೋದು, ಇನ್ಸುಲಿನ್ ಆದ್ರೂ ಇಂಜೆಕ್ಟ್ ಮಾಡ್ಬೋದು, ಅಥವಾ ಥ್ರೂ ಟ್ಯಾಬ್ಲೆಟ್ಸ್ ಕೂಡ ಇನ್ಸುಲಿನ್ ರೆಗ್ಯುಲೇಷನ್ ನ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಅ ಪ್ರಾಪರ್ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಸ್ ಮಿಲಿಟಸ್. Yes, these are about this 8 to 9 8 glands, endocrine glands, which is responsible for the body metabolism, body growth, and then reproductive organs and their reproductive health maintenance. Okay, let's continue tomorrow the remaining concept. Yes, this is very important and is also very easy. ನೀವು ಇದನ್ನ ಕಂಪ್ಲೀಟ್ ಆಗಿ ಒಂದು ಟೇಬಲ್ ತರ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಗ್ಲಾನ್ಸ್ ಮಾಡೋದಕ್ಕೆ. ಈ ಚಾಪ್ಟರ್ ಇಂದ ನಿಮ್ಗೆ ಮೇಜರ್ ಆಗಿ MCQ ಬರುವಂತದ್ದು, ಜೊತೆಗೆ ಫಂಕ್ಷನ್ ಅನ್ನ ಕೇಳ್ತಾ ಹೋಗ್ತಾರೆ ಬ್ರಾಡ್ ಆನ್ಸರ್ ಅಲ್ಲಿ ಅಥವಾ ಲಾಂಗ್ ಆನ್ಸರ್ಸ್ ಅಲ್ಲಿ. ಓಕೆ, ಎಸ್. This is up to the endocrine system and their function. Each and everything is totally helpful for the complete metabolism and the balance of the body. Okay, yes. Thank you. Thank you, dear students.